ಇದು ಗೌರ್ಮೆಂಟ್ಗೆ ಸೇರಿದ ಪ್ರಾಪರ್ಟಿ. ನಾವು ಅದನ್ನ ಫಾರೆಸ್ಟ್ ಮಾಡ್ಬಿಟ್ರೆ ಯಾರು ಟಚ್ ಮಾಡೋಕ್ಕಾಗಲ್ಲ. 5,000 ಗಿಡ ಹಾಕೋಣ ಅಂತ ಪ್ಲಾನ್ ಮಾಡಿದೀನಲ್ಲ. ಸೊ 5,000 ಗಿಡಕ್ಕೆ ಮಿನಿಮಮ್ ನಂಗೆ 1 ಲಕ್ಷ ಖರ್ಚಿರುತ್ತೆ ತಿಂಗಳಿಗೆ. ಇಲ್ಲಿ ಫಿಶಿಂಗ್ ಮಾಡಿಸ್ಬೋದು, ಬೋಟಿಂಗ್ ಮಾಡಿಸ್ಬೋದು, ಹಳ್ಳಿವರ್ಗೊಂದು ಉದ್ಯೋಗ ಕಲ್ಪಿಸ್ಬೋದು. ನಾ ಹಾಕ್ ಹೋಗ್ತೀನಲ್ಲ, ಒಂದಿನ ಬಂದು ನೀರ್ ನೋಡ್ಕೊಳಲ್ಲ. ನಮ್ದೇನಲ್ಲ, ಇದು ನಮಗ್ ಸಂಬಂಧಪಟ್ಟಿದ್ದೆ ಅಲ್ಲ. ಅವ್ರಿಗೆ ಬೇರೆ ಜಾಗ ಇರ್ಲಿಲ್ಲ ಮಾಡಕ್ಕೆ, ಅದಕ್ಕೆ ಬಂದಿದ್ದಾರೆ ಇಲ್ಲಿಗೆ. ಅವ್ರಿಗೆ ಮೀಡಿಯಾಗ್ ಬರ್ಬೇಕು ಹಾಗೆ ಹೀಗೆ ಎಲ್ಲ ಡಿಸೈನ್ ಮಾಡಿರೋದು ಸಿಂಗಪೂರ್ ಮರಗಳನ್ನ. ನಮ್ ದೇಶಕ್ಕೆ ಅಲ್ದೇ ಇರೋದನ್ನ ಈ ಜನಗಳು, ಈ ಲ್ಯಾಂಡ್ಸ್ಕೇಪರ್ಸ್, ಈ ಫಾರಿನ್ ಆರ್ಕಿಟೆಕ್ಟ್ಸ್ ಬಂದು ಹಾಕಿ ಹಾಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಶುಭೋದಯ. ಸ್ವಾಗತ ನಿಮಗೆ ಮತ್ತೊಮ್ಮೆ ಕಲಾ ಮಾಧ್ಯಮಕ್ಕೆ. ಬನ್ನಿ, ನಿಮ್ಮ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ, ನೀವು ಬಹಳ ಇಷ್ಟಪಡುವಂತಹ, ಎಲ್ಲರಿಗೂ ಸ್ಫೂರ್ತಿ ಕೊಡುವಂತಹ ಮಾತುಗಳನ್ನಾಡುವಂತಹ, ಸ್ಫೂರ್ತಿ ಕೊಡುವಂತಹ ಬದುಕನ್ನು ಬದುಕ್ತಿರುವಂತಹ ನಮ್ಮ ರೇವತಿ ಮೇಡಮ್ ಅವರ ಸಂದರ್ಶನಕ್ಕೆ, ಅವರ ಬದುಕಿನ ಕಥೆಗೆ, ಅವ್ರು ಮಾಡ್ತಿರುವ ಸಾಹಸದ ಕೆಲಸಗಳಿಗೆ ನಿಮಗೆ ಮತ್ತೊಮ್ಮೆ ನಮಸ್ಕಾರ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ. ಅದೇ ನೀವು ಬಂದಿದ್ದು ಖುಷಿ ಆಯ್ತು. ಈ ಸಿಚುವೇಶನ್ ಅಲ್ಲಿ ಬಂದಿದ್ದು ಖುಷಿ ಆಯ್ತು. ಯಾಕೆಂದ್ರೆ ಇವಾಗ ನೀವು ಇದೆಲ್ಲ ಬೆಳೆದ್ಮೇಲೆ ಇನ್ನೊಂದ್ಸತಿ ಬಂದ್ ಮಾಡೋಣ, ಇದೆಲ್ಲ ಹಾಕಾದ್ಮೇಲೆ ಒಂದು ನನಗೆ ನಿಮ್ಗೆ ತೋರಿಸ್ಬೇಕಿತ್ತು ಈ ಥರ ಜಾಗದಲ್ಲಿ ಯಾವ ಥರ ಬೆಳಿಬೋದು ನಾವು ಕಾಡನ್ನ ಅಂತ. ನಿಮ್ಗೆ ಇಲ್ಲೆಲ್ಲ ಗ್ರೀನರಿ ಕಾಣಿಸುತ್ತೆ, ಎಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ವೇಸ್ಟ್ ಗ್ರೀನರಿ. ಅದರಿಂದ ನಮ್ಗೇನು ಬೆನಿಫಿಟ್ಸ್ ಇಲ್ಲ, ಏನಿಲ್ಲ. ಅದೆಲ್ಲ ಕಾಡು ಗಿಡಗಳಿಂದ ನಮ್ಗೇನು ಬೆನಿಫಿಟ್ಸ್ ಇಲ್ಲ. ನಮಗೆ ಮರ ಬೆಳೆಸಿದ್ರೆ ಆಗುವಷ್ಟು ಉಪಕಾರ ಯಾವುದರಿಂದನೂ ಆಗಲ್ಲ. ಇದೆಲ್ಲ ಮಳೆ ಬಂತು ಅಂದ್ರೆ ಬಂದ ತಕ್ಷಣ ಬೆಳೆದ್ ಬಿಡುತ್ತಿದ್ದು ಮುಳ್ಳಿನ ಗಿಡಗಳು ಅದು ಇದು ಬೆಳ್ಕೊಂಡ್ ಬಿಡುತ್ತೆ. ದಟ್ಸ್ ಆಫ್ ನೋ ಯೂಸ್. ಅದಕ್ಕೆ ಅದೆಲ್ಲ ಅದ್ರ ಪಾಡಿಗೆ ಅದು ಅಲ್ಲಿ ಬೆಳ್ಕೋತಾ ಇರುತ್ತೆ, ಆದ್ರೆ ಏನು ಉಪಯೋಗ ಇಲ್ಲ ಒಂಥರ. ಅದಕ್ಕೆ ನಾವು ಮರ ಬೆಳೆಸೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ನೇಹಿತರೆ, ಇದು ನಾಗನಾಯಕನಹಳ್ಳಿಯ ಕೆರೆ. ನೀವು ಈ ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ರೆ ಈ ಕೆರೆ ಹೇಗೆ ಇದು ಅಧ್ವಾನ ಸ್ಥಿತಿಯಲ್ಲಿತ್ತು, ಇದನ್ನ ಮೇಡಮ್ ಕೈಗೆ ತಗೊಂಡು ಇದನ್ನ ಹೇಗೆ ಡೆವಲಪ್ ಮಾಡಿದ್ರು. ಅಂಡ್ ಮೇಲೆ ಮೇಡಮ್ ಅವ್ರದ್ದೊಂದು ಬಹಳ ದೊಡ್ಡ ಸಾಮಾಜಿಕ ಕ್ರಾಂತಿ ಪರಿವರ್ತನೆ ಏನಂದ್ರೆ, ಯಾರೋ ಒಬ್ರು ಪ್ರಭಾವಿಗಳು ಮೇಲ್ಗಡೆ ಒತ್ತುವರಿ ಮಾಡ್ಕೊಂಡು ಬರುವ ರಾಜಕಾಲುವೆ ನೀರನ್ನ ತಡೆದು ಅಣೆಕಟ್ಟು ಕಟ್ಕೊಂಡು ಒತ್ತುವರಿ ಮಾಡ್ಕೊಂಡು ತನ್ನ ಪ್ರೈವೇಟ್ ಲ್ಯಾಂಡ್ ಮಾಡ್ಕೊಂಡಿದ್ದಂತವ್ರು ಎಲ್ಲ ಮೇಡಮ್ ಮಾತಾಡಿದ್ಮೇಲೆ ಅಥವಾ ನಮ್ಮ ವಿಡಿಯೋ ಬಂದ್ಮೇಲೆ ಅದನ್ನ ಒಡೆದು ನೀರು ಬರೋಕ್ಕೆ ದಾರಿ ಮಾಡಿಕೊಟ್ಟಂತಹ ಬದಲಾವಣೆ ಮೇಡಮ್. ಸೊ ನಾವು ಮತ್ತೆ ಇದೇ ಕೆರೆಗೆ ಬಂದಿದ್ದೀವಿ. ಯಾಕೆ? ಈ ಕೆರೆಗೆ ಇನ್ನೂ ಇದು ಮುಗ್ದಿಲ್ಲ ಇದ್ರ ಕತೆ, ಇನ್ನೂ ತುಂಬಾ ಇದೆ ಇದ್ರಲ್ಲಿ ಡೆವಲಪ್ ಮಾಡೋದು. ಇವಾಗ ಇದು ಈಗ ಇಷ್ಟು ನೀರು ಬಂದಿದೆಯಲ್ಲ, ಇವಾಗ ನಮ್ದು ಇನ್ನೂ ಅಲ್ಲಿಂದ ನಾವು ತಡೆಗೋಡೆ ಹೊಡೆದ್ವಲ್ಲ, ಆ ತಡೆಗೋಡೆ ಹೊಡೆದಿದ್ರಿಂದ ಇನ್ನೂ ಬಂದಿಲ್ಲ. ತಡೆಗೋಡೆ ಆ ನೀರು ಬರ್ಬೇಕಾದ್ರೆ ದೊಡ್ಡ ಮಳೆ ಒಂದು ಬರಬೇಕು. ಒಂದು ದೊಡ್ಡ ಮಳೆ ಬಂದ್ರೆ ಅಲ್ಲಿ ನಾವು ಹೇಗಿದ್ರು ದಾರಿ ಮಾಡ್ಕೊಟ್ಟಿದೀವಿ. ನೀರು ನುಗ್ಗಿ ಬಂದು ಕೆರೆ ಕಂಪ್ಲೀಟ್ ತುಂಬ ಹೋಗುತ್ತೆ. ತುಂಬ ಹೋದ್ಮೇಲೆ ಸೋ ಮೆನಿ ಆಕ್ಟಿವಿಟೀಸ್ ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಯಾಕೆಂದ್ರೆ ನಾವು ಲೆವೆಲ್ ತಗೊಂಡಿದೀವಿ. ಇಲ್ಲಿ ಫಿಶಿಂಗ್ ಮಾಡಿಸ್ಬೋದು, ಆಮೇಲೆ ಇದು ಬೋಟಿಂಗ್ ಮಾಡಿಸ್ಬೋದು, ಅಂಡ್ ಹಳ್ಳಿವರ್ಗೊಂದು ಉದ್ಯೋಗ ಕಲ್ಪಿಸ್ಬೋದು. ಇಲ್ಲೇ ಒಂದು ಟೂರಿಸಮ್ಗೆ ನಾವು ಇದನ್ನ ಟೆಸ್ಟ್ ಮಾಡ್ಬೋದು. ಆಮೇಲೆ ಇಲ್ಲೆಲ್ಲ ರೆಕ್ರಿಯೇಷನ್ ಇದಕ್ಕೆ ಏನಾರು ಮಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಹೈಜೀನ್ ನೋಡ್ಕೊಳ್ಳಿ ಅಂತ. ಯಾಕೆಂದ್ರೆ ಈ ಹಳ್ಳಿನಲ್ಲಿ ನಂಗೆಲ್ಲ ಕೋಆಪ್ರೇಷನ್ ಇರೋದ್ರಿಂದ ನಮ್ಗಿಲ್ಲಿ ಇದು ಮಾಡ್ಸೋಕ್ಕೆ ಎಲ್ಲ ಏನು ಡೆವಲಪ್ ಮಾಡಬೇಕೋ ಎಲ್ಲ ಮಾಡ್ಬೋದು ಇಲ್ಲಿ. ತುಂಬ ಇದು ಯಾವುದೋ ಒಂದು ರಿಮೋಟ್ ಹಳ್ಳಿ. ಇದನ್ನ ಒಂದು ಜನ ಈಗಾಗಲೇ ನಾಗನಾಯಕನಹಳ್ಳಿ ನಿಮ್ಮ ಕಲಾ ಮಾಧ್ಯಮದಿಂದ ಬಹಳ ಪ್ರಚಲಿತ ಆಗೋಗಿದೆ ಇವಾಗ. ಇವಾಗ ಸ್ಲೋಲಿ ಇದು ಈ ಮರಗಳೆಲ್ಲ ಇನ್ನೊಂದು 10 ವರ್ಷಕ್ಕೆ ಬೆಳೆದ್ರೆ ಇದ್ರ ಕತೆ ದೊಡ್ಡದಾಗಿದೆ. ಅದಕ್ಕೆ ನಾನು ನಿಮ್ಮನ್ನ ಇವತ್ತು ಕರೆದಿರೋದು. ಏನಂತ ಹೇಳಿದ್ರೆ, ಎಲ್ಲ ಹಳ್ಳಿಯವ್ರಿಗೂ ಇದೊಂದು ಮೋಟಿವೇಶನ್ ಆಗಬೇಕು. ಈ ಹಳ್ಳಿನಲ್ಲಿ ಹುಟ್ಟಿ ಎಲ್ಲ ದುಡ್ಡು ಮಾಡಿ ದೊಡ್ಡ ದೊಡ್ಡ ಸಿಟಿಗೆಲ್ಲ ಹೋಗಿರ್ತಾರಲ್ಲ, ಅವ್ರಗಳಿಗೆಲ್ಲ ಇದ್ರ ಕಾಳಜಿ ಬಂದು ಅವ್ರುಗಳು ಇವತ್ತಿನ ದಿನ ಈ ಮರ ಹಾಕಿದ್ರೆ ಇನ್ನು 8 ವರ್ಷಕ್ಕೆ ಈ ಮರ ಹೇಗಾಗುತ್ತೆ ಅನ್ನೋದೊಂದು ಇದಿರಬೇಕು, ಒಂದು ಕಲ್ಪನೆ ಇರಬೇಕು, ಇಮ್ಯಾಜಿನೇಷನ್ ಇರಬೇಕು. ಅದೇ ಇದು ನೇರಳೆ ಮರಗಳು ಹಾಕಿದ್ರೆ ನೇರಳೆ ಹಣ್ಣುಗಳು ಯಥೇಚ್ಛವಾಗಿ ಬಿಡ್ತಾ ಇರುತ್ತೆ. ನೇರಳೆ ಹಣ್ಣು ನಂದೇನಂತ ಹೇಳಿದ್ರೆ ಒಂದು 200 ನೇರಳೆ ಮರ ಹಾಕೋಣ ಅಂತಿದ್ದೀನಿ ಸುತ್ತ. ಆಮೇಲೆ ಒಂದು 100 ಹಲಸಿನ ಮರ ಹಾಕೋಣ ಅಂತಿದ್ದೀನಿ, 100-150 ಹಲಸಿನ ಮರ. ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಈ ಹಳ್ಳಿಲಿರೋ ಎಲ್ಲರಿಗೂ ಹಲಸಣ್ಣಾಗಿ ಆಮೇಲೆ ಅವ್ರು ಅದನ್ನೊಂದು ಉದ್ಯೋಗ ಮಾಡ್ಕೋಬೋದು. ಹಲಸಣ್ಣು ತೊಗೊಂಡು ಹೊರಗಡೆ ಮಾರ್ಬೋದು, ಆಮೇಲೆ ನೇರಳೆ ಹಣ್ಣು ತೊಗೊಂಡು ಹೊರಗಡೆ ಮಾರ್ಬೋದು. ಆ ಥರ ಇದನ್ನೆಲ್ಲ. ಮತ್ತು ಹತ್ತಿ ಮರ ಅದೆಲ್ಲ ಹಾಕ್ತಾ ಇರೋದಕ್ಕೆ ಅಂತ ಹೇಳಿದ್ರೆ ಹಕ್ಕಿಗಳು ಯಥೇಚ್ಛವಾಗಿ ಬರಲಿ ಇಲ್ಲಿಗೆ ಅಂತ. ಮುಂದೆ ಒಂದಿನ ಬರ್ಡ್ ಸ್ಯಾಂಚುರಿ ಆಗುತ್ತೋ ಏನೋ, ಯಾರಿಗೂ ಗೊತ್ತು, ಯಾವ ಫಾರಿನಿಂದ ಯಾವ ಹಕ್ಕಿ ಬರುತ್ತೋ ಏನೋ. ಈಗ ಯಾಕಂದ್ರೆ ಉದಾಹರಣೆಗೆ ನಮ್ಮ ಕರ್ನಾಟಕದ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆ ಅಂತಿದೆ, ವಿಶ್ವ ಪ್ರಸಿದ್ಧ ಕೆರೆ. ಅದು ನೋಡಿ
ಹಕ್ಕಿಗೆ ಗದಗ ಆದ್ರೂ ಒಂದೇ ಅಥವಾ ಅಂಟಾರ್ಟಿಕಾ ಆದ್ರೂ ಒಂದೇ, ಅಮೆರಿಕ ಆದ್ರೂ ಒಂದೇ, ಅಲ್ಲಿ ಆಹಾರ ಮತ್ತು ಸಂತಾನೋತ್ಪತ್ತಿಗೆ ಜಾಗ ಸಿಗುತ್ತೆ ಅಂತ ಅಲ್ಲಿ ಅಲ್ಲ, ಅದಕ್ಕೇನು ಗೊತ್ತಾ, ಅದಕ್ಕೆ ಸೇಫ್ ಜಾಗ, ಅದಕ್ಕೆ ಪೂರಕವಾಗಿರೋ ಅಟ್ಮಾಸ್ಫಿಯರ್ ಇದೆ. ಇಲ್ಲಿ ಯಾವುದು ವಿಷಕಾರಿ ಮರಗಳಿಲ್ಲ, ಇಲ್ಲಿರೋದೆಲ್ಲ ಓಕೆ ಬೆನಿಫಿಷಿಯಲ್ ಮರಗಳು ಅಂತಾದಾಗ ಅವುಗಳು ಹಾರ್ಕೊಂಡ್ ಬಂದ್ಬಿಡ್ತವೆ ಇಲ್ಲಿಗೆ. 1000 ಕಿಲೋಮೀಟರ್ ಯಾವ್ದು ಗೂಗಲ್ ಮ್ಯಾಪ್ ಇಲ್ಲದೆ ಏನಿಲ್ಲ, ಹೆಂಗೆ ಯೋಚನೆ ಮಾಡಿ ನೋಡಿ ನಾವು ಮನುಷ್ಯರು. ಆಮೇಲೆ ಏನಂದ್ರೆ ನಾವು ಇವತ್ತಿನ ದಿನ ಇಲ್ಲಿ ಡೆವಲಪ್ ಮಾಡ್ತಿದೀವಲ್ಲ, ಇದು ಪ್ರಪಂಚಕ್ಕೆಲ್ಲ ಒಳ್ಳೇದಾಗತ್ತೆ. ಈಗ ಹೇಗೆ ಅಂದ್ರೆ ಭೂಮಿ ಗುಂಡಾಗಿರುತ್ತಲ್ವಾ, ಇವತ್ತಿಲ್ಲಿರುತ್ತೆ ಹೀಗೆ ತಿರ್ಕೊಂಡು ಬರುತ್ತಲ್ಲ ಭೂಮಿ, ಇದು ಇವಾಗ ನಮ್ಮ ಈ ಆಕಾಶ ಇವಾಗಿದೆ, ಇದು ನಾಳೆ ಈಗ ತಿರುಗಿ ಆ ಕಡೆ ಬಂದಾಗ ಆ ಆಕಾಶ ಅದು ಅಮೆರಿಕಾದಲ್ಲೂ ಇರುತ್ತೆ, ಇದರಲ್ಲೂ ಇರುತ್ತೆ, ಆಸ್ಟ್ರೇಲಿಯಾದಲ್ಲೂ ಇರುತ್ತೆ, ಆಕಾಶ ಒಂದೇ. ಸೊ ನಮ್ದು ಈ ಓಝೋನ್ ಲೇಯರ್ ಈಗ ಇದಾಗುತ್ತೆ, ಡ್ಯಾಮೇಜ್ ಆಗುತ್ತೆ, ರಪ್ಚರ್ ಆಗುತ್ತೆ ಅಂತೆಲ್ಲ ಇರೋದಕ್ಕೆ ಓಝೋನ್ ಲೇಯರ್ನ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಓಝೋನ್ ಲೇಯರ್ನ ಕಂಟ್ರೋಲ್ ಮಾಡೋಕ್ಕೆ ಏನಾಗುತ್ತೆ, ಈಗ ನಾ ಹಾಕುವಾಗ ಇದೊಂದೊಂದು ಮರಗಳು ಇದೆಯಲ್ಲ, ಈಗ ನಾನು ಜೋಪಾನವಾಗಿ ಹಾಕಬೇಕು ಯಾವ ಮರ ಹಾಕ್ತಿದ್ದೀನಿ ಅಂತ. ಆಮೇಲೆ ಇಲ್ಲಿ ನೀವೀಗ ಈ ಕೆರೆ ಡೆವಲಪ್ ಮಾಡಿದ್ರೆ ಈಗ ಮರಗಳನ್ನು ಸಸಿಗಳನ್ನು ಹಾಕ್ತಿದ್ದೀರಿ, ಹೌದು ಯಾಕೆ ಹಂಗೆ ಬಿಟ್ರೆ ಏನು ಸಮಸ್ಯೆ? ಹಾಗೆ ಬಿಟ್ರೆ ಅದು ಕಂಪ್ಲೀಟ್ ಆಗಲ್ಲ. ಇದು ಎನ್ವೈರನ್ಮೆಂಟ್ ಇಕಾಲಜಿ. ರೇವತಿ ಕಾಮತ್ ಅವರು ನಿಮ್ಮ ಟ್ರಸ್ಟ್ ಅಥವಾ ನಿಮ್ಮ ಹಣದ ಮೂಲಕ ಕೆರೆ ಬೇರೆ ತರ ಹೂಳು ತುಂಬಿತ್ತು ಕ್ಲೀನ್ ಮಾಡಿದ್ರೆ ನೀರು ಬರೋಕೆ ರಾಜಕಾಲುವೆ ಮಾಡ್ತಾರೆ, ಅಷ್ಟೇ ಬಿಟ್ರೆ ಸಾಲಲ್ವಾ? ಆಗಲ್ಲ. ಯಾಕೆ? ಅದೇನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಇಷ್ಟು ಜಾಗ ಇದೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ. ಇದೆಲ್ಲ ಈಗ ನಾವು ನಿಂತಿದೀವಲ್ಲ ಜಾಗ, ಇದೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿನ ನಾವು ಹೀಗೆ ಬಿಟ್ರೆ ಮುಂದೆ ಒಂದು ಕಾಲಕ್ಕೆ ಒಂದು ಎನ್ವೈರನ್ಮೆಂಟ್ನ ಎನ್ಹಾನ್ಸ್ ಮಾಡೋಣ ಅಂತ, ಇನ್ನೊಂದು ಎನ್ವೈರನ್ಮೆಂಟ್ ಇಕಾಲಜಿ ನಮ್ಮ ಕಾಂಟ್ರಿಬ್ಯೂಷನ್ ಅಂತ, ಇನ್ನೊಂದು ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಈ ಜಾಗ ಎಲ್ಲ ಇಲ್ಲಿ ಕಾಡ್ ಮಾಡಿಬಿಡುತ್ತು ಅಂದ್ರೆ ಮುಂದೆ ಯಾರೇ ಬಂದ್ರು, ಯಾರೇ ರಾಜಕಾರಣಿಗಳು ಬಂದು ಅದನ್ನ ಒತ್ತುವರಿ ಮಾಡ್ಕೋಬೇಕು, ಇಲ್ಲ ಯಾರು ಬಂದು ಅದಕ್ಕೆ ಪೇಪರ್ ಕ್ರಿಯೇಟ್ ಮಾಡ್ಕೊಂಡು ಈ ಜಾಗನ ತಮ್ಮಕ್ ಮಾಡ್ಕೋಬೇಕು ಅನ್ನೋದು ರೂಲ್ ಔಟ್ ಆಗೋಗುತ್ತೆ. ಅದಕ್ಕೇನೆ ಇದೆಲ್ಲ ಈಗ ಇದು ಗೌರ್ಮೆಂಟಿಗೆ ಸೇರಿದ ಪ್ರಾಪರ್ಟಿ, ನಾವು ಅದನ್ನ ಫಾರೆಸ್ಟ್ ಮಾಡಿಬಿಟ್ರೆ ಯಾರು ಟಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದನ್ನ ಫಾರೆಸ್ಟ್ ಮಾಡಬೇಕು. ಆಮೇಲೆ ಎಲ್ಲರಿಗೂ ಗೊತ್ತು ಮರದಿಂದ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ನಮ್ಗೆ ಇವಾಗ ಎಷ್ಟು ಹಾಳಾಗ್ತಾ ಇದೆ. ಈಗ ನೀವೇ ನೋಡಿದ್ರಿ ಕನಕಪುರ ರೋಡಲ್ಲಿ ಅಷ್ಟು ಉದ್ದಾನೂ ಆ ಕಡೆ ಈ ಕಡೆ ಸೈಡ್ ಎಷ್ಟು ದೊಡ್ಡ ದೊಡ್ಡ ಮರಗಳು ಕಟ್ ಮಾಡಿದ್ರಲ್ಲ. ಹೌದು. ಈ ಥರ ಜಾಗಗಳಲ್ಲಿ ವೈಡನಿಂಗು ಅದು ಇದು ಏನೂ ಇರಲ್ಲ ಕತೆಗಳು. ಈ ಜಾಗಗಳು ಇದು ಒಂಥರ ದೇವ್ರಿಗೆ ಸೇರಿದ್ದು ಅನ್ನೋ ಥರ ಇರುತ್ತೆ. ಸೊ ಈ ಜಾಗನ ನಾವು ಒಂಥರ ಇದು ಇವಾಗ ನಮಗೆ ಸಿಕ್ಕಿರೋದ್ರಿಂದ ಅದು ಸಿಗೋದು ನಂಗೆ ಅದೃಷ್ಟನೇ. ನನಗೆ ಈ ಹಳ್ಳಿಯವರು ಇದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ಇಲ್ಲಿ ನಾನು ಇದನ್ನೆಲ್ಲ ಮಾಡೋಕ್ಕೆ ಏನೂ ಅಬ್ಜೆಕ್ಟ್ ಮಾಡ್ದೇನೆ ಅವ್ರು ಮಾಡ್ತಾ ಇದ್ದಾರಲ್ಲ, ಅದು ಒಂಥರ ನನಗೆ ಪುಣ್ಯದ ಕೆಲಸ ಮಾಡೋಕೆ ಒಂದು ಸಿಕ್ಕಿದೆ. ನನಗೆಲ್ಲ ಒಂಥರ ತಾಳಮೇಳ ಎಲ್ಲ ಕೂಡಿ ಬಂದಿದೆ. ನನಗೆ ದುಡ್ಡಿದೆ, ಈ ಗಿಡ ಹಾಕಿದ ತಕ್ಷಣ ಮುಗಿದೋಗ್ಲಿಲ್ಲ. ಈ ಗಿಡ ಹಾಕಿದ ತಕ್ಷಣ ನಾನೀಗ ಒಬ್ಬ ಕೆಲಸದವನ್ನ ನೆಡ್ಬೇಕಿಲ್ಲಿ. ಮಿನಿಮಮ್ 15,000 ರೂಪಾಯಿ ಆಗುತ್ತೆ ಕೆಲಸದವನಿಗೆ ನಿರ್ವಹಣೆ. ಒಬ್ಬ ಕೆಲಸದವನ್ಗೆ 15,000 ಕೊಡಲೇಬೇಕು. ಆಮೇಲೆ ನೀರು ನಮಗೆ ಇವಾಗ ಮಳೆಗಾಲದಲ್ಲಿ ಒಂಚೂರು ನೀರು ಬರ್ತಾ ಇರುತ್ತೆ, ಹಾಗೂ ಹೀಗೂ ಪರವಾಗಿಲ್ಲ. ಆಮೇಲೆ ನೀರಿಗೇನೆ ನಾನು ಎಷ್ಟೋ ಖರ್ಚು ಮಾಡೋದು. ಮಿನಿಮಮ್ ನಾನು ಈಗ 5,000 ಗಿಡ ಹಾಕೋಣ ಅಂತಿದ್ದೀನಲ್ಲ, 5,000 ಅಷ್ಟು ತಗೊಳುತ್ತಾ ಜಾಗ ಇಲ್ಲೇನು ಬೇಕಾದಷ್ಟಿದೆ, ತೋರಿಸ್ತೀನಿ ನಿಮಗೆ. 5,000 ಗಿಡ ಹಾಕೋಣ ಅಂತ ಪ್ಲಾನ್ ಮಾಡಿದ್ದೀನಲ್ಲ. ಸೊ 5,000 ಗಿಡಕ್ಕೆ ಮಿನಿಮಮ್ ನಂಗೆ 1 ಲಕ್ಷ ಖರ್ಚಿರುತ್ತೆ. ಸೊ ಅಲ್ಲಿ ವರ್ಷಕ್ಕೆ 12 ಲಕ್ಷ. ಅದನ್ನ ಇಟ್ಬಿಡ್ಬೇಕು ನಾನು, ರಿಸರ್ವ್ ಫಂಡ್. ಅದು 3 ವರ್ಷಕ್ಕೆ ನಾನು ಅದನ್ನ ರಿಸರ್ವ್ ಮಾಡಿ ಇಟ್ಬಿಡ್ಬೇಕು. ಆ ಥರ ಯೋಗ್ಯತೆ ಇದ್ರೆ ಮಾತ್ರ ಮರ ಹಾಕ್ಬೇಕು. ಹೌದಾ? ಇಲ್ಲೇ ಎಲ್ಲರೂ ಹಾಕಕ್ಕಾಗಲ್ಲ. ಈ ವನ ಮಹೋತ್ಸವ, ಅರಣ್ಯ ಮಹೋತ್ಸವ, ಪರಿಸರ ಉಳಿಸಿ ಬನ್ನಿ ಗಿಡ ನೆಡೋಣ ಅಂತ ಲಕ್ಷಾಂತರ ನೆಡ್ತಿರ್ತಾರೆ. ಅದೆಲ್ಲ ಬೋಗಸು. ನಾನಂತಲೂ ನೋಡಿಲ್ಲ. ನೀವೇನಾದ್ರು ನೋಡಿದಿರೋ ಏನೋ ಗೊತ್ತಿಲ್ಲ. ಯಾರು ವೀಕ್ಷಕರು ಗೊತ್ತಿದ್ರೆ ನಮ್ಗೆ ಹೇಳಿದ್ರೆ ಸಂತೋಷ ಪಡ್ತೀವಿ ಅಷ್ಟೇ. ಬಟ್ ನಾನು ಎಲ್ಲೆಲ್ಲಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹಾಕಿರೋದುವೆ ಎಲ್ಲೂ ಉಳಿಸಿ ಬೆಳೆಸಿರೋದಂತಲೂ ನಾನು ನೋಡಿಲ್ಲ. ಹಾಕ್ತಾರೆ ಬೇಕಾದಷ್ಟು ಜನ, ಎಷ್ಟು ಜನ ಉಳಿಸಿ ಬೆಳೆಸಿ ಮಾಡಿರ್ತಾರೆ. ಸೊ ಹಾಕಕ್ಕಿಂತಲೂ ಅವುಗಳನ್ನು ಉಳಿಸಿ ಮಾಡೋದು ಮುಖ್ಯ, ತುಂಬಾ ಇಂಪಾರ್ಟೆಂಟ್. ಹಾಕೋದಕ್ಕೆ ನಾನು ಇವತ್ತು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೆ. ಹಾಕೋದಕ್ಕೆ ನಮ್ಗೆ ಇವಾಗ ನೋಡಿ, ಇವಾಗ ಈ ಕೋಲ್ ಸೊಟ್ಟಾಗಿದೆಯಾ, ಈ ಕೋಲನ್ನು ನಾವೀಗ ಸ್ಟ್ರೈಟ್ ಮಾಡಬೇಕು. ಈಗ ಇದು ಮೊನ್ನೆ ಹಾಕೋಗಿದ್ದು ನಾವು 2 ದಿನ ಆಯ್ತು. ಈಗ ಏನಾಗಿದೆ ಇದು ಅಂತ ಹೇಳಿದ್ರೆ ಲೈಕ್ ಮುಳ್ಳು, ನಾವು ಏನು ಇದು ಈ ಕಡೆ ಇಟ್ಕೊಳ್ಳೋಣ ತಾಳಿ. ಇದನ್ನ ಈಗ ಇದಕ್ಕೆ ಹೊಡೆದು ಇವಾಗ ಇಲ್ಲಿ ಇದಕ್ಕೆ ಏನು ಹಾಕ್ಬೇಕು ಅಂತ ಈ ಕಲ್ಗಳು ಹಾಕ್ಬೇಕು. ಕಲ್ ಸಪೋರ್ಟ್ ಕೊಟ್ಟು ಇದನ್ನ ಹೀಗೆ ಈ ಥರ
ಈಗ ಕರೆಕ್ಟಾಗಿ ಇನ್ನೂ ಜಜ್ಜಿ ಅದನ್ನು ಕಲ್ ಸಪೋರ್ಟ್ ಕೊಟ್ಟು ಸ್ಟ್ರೈಟಾಗಿ ಮಾಡಬೇಕು. ಈ ಥರ ಇನ್ನೂ ಇಲ್ಲ, ಇನ್ನು ಈ ಕಡೆ ಆ ಕಡೆಯಿಂದ ಎಲ್ಲ ಕಲ್ಲುಗಳು ಹಾಕಿ ಅದನ್ನ ಕುಟ್ಟಿ ಅದನ್ನ ಗಟ್ಟಿ ಮಾಡಿ ಅದನ್ನ ಕಟ್ಟಿ ಗರಿ ಹಾಕಿ ಗರಿ ಕಟ್ಟಾಗಿದೆ. ಇವಾಗ ಅದನ್ನ ಅದೇನಂದ್ರೆ ಇವಾಗ ನೀವು ಅದನ್ನ ಕ್ಲೀನಾಗಿ ಅದನ್ನ ಇದು ಸ್ಟ್ರೈಟ್ ಆಗಿ ಹೋಗೋ ತರ ಮಾಡಬೇಕು. ಕೋಲ್ ಕಟ್ಲಿಲ್ಲ ಅಂದ್ರೆ ಅದ್ರದ್ದು ಗಾಳಿ ಬಂದಾಗ ಅಲ್ಲಾಡುತ್ತಲ್ಲ, ಸೊ ರೂಟ್ ಡಿಸ್ಟರ್ಬ್ ಆಗುತ್ತೆ. ಅದು ಅಲ್ಲ, ಅದು ಒಳಗಡೆ ಅಳ್ಳಾಡ್ತಾ ಇರುತ್ತೆ ರೂಟು. ಇವಾಗ ನಾವು ಗರ್ಭದಲ್ಲಿ ಮಗು ಇದ್ದಾಗ ಅದು ಅಳ್ಳಾಡಿಸ್ತಾ ಇದೆ, ಅದು ಒಂಥರ ಯೂಟ್ರಸ್ ಒಳಗಡೆ ಇದಾಗಿ ಸೆಟ್ಟಾಗಿ ಕೂತ್ಕೊಂಡಿರುತ್ತಲ್ಲ, ಮಗು ಬೆಳೀತಾ ಇರುತ್ತಲ್ಲ, ಅದೇ ಥರ ಇದಕ್ಕೆ ಇವಾಗ ರೂಟ್ ಸೆಟ್ ಆಗಬೇಕಾದ್ರೆ ನಮಗೆ ಪೂರಕವಾಗಿರೋ ಇದು ಕೊಡಲೇಬೇಕು, ಅದಕ್ಕೆ ಸಪೋರ್ಟ್ ಕೊಡ್ಬೇಕು. ಇವತ್ತು ನಾನು ಬರಲಿಲ್ಲ ಅಂದ್ಕೊಳ್ಳಿ, ನಾ ಬರೀ ಲೇಬರ್ ಮೇಲೆ ಡಿಪೆಂಡ್ ಆಗಿದ್ದೆ ಅಂದ್ಕೊಳ್ಳಿ, ಅವಾಗ ಇದನ್ನು ಹೀಗೆ ಬೆಳೆಸ್ತಾರೆ. ಹೀಗೆ ಅಕಸ್ಮಾತ್ ಬೈ ಚಾನ್ಸ್ ಇದು ಹೀಗೆ ಬೆಳ್ಕೊಂತು ಅದು ಹೀಗೆ ಇದು ತುಂಬ ಇಂಪಾರ್ಟೆಂಟು. ನಾನು ನಿಮ್ಗೆ ಅದಕ್ಕೆ ಕರೆದಿರೋದು. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಮಳೆ ಬಂದಾಗ ಈಗ ಗಾಳಿಗೆ ಮರ ಬೀಳುತ್ತೆ, ಮರ ಬಿದ್ದೋಯ್ತು ಅಂತ ಹೇಳ್ತಾರೆ, ಅಪ್ರೂಟ್ ಆಯ್ತು, ಬೇರ್ ಸಮೇತ ಬಿದ್ದೋಯ್ತು ಅಂತ ಹೇಳ್ತಾರಲ್ಲ, ಅದೆಲ್ಲ ಏನು ಗೊತ್ತಾ, ಅದು ನಾವು ಬೆಳೆಸುವಾಗ ಮಾಡೋ ಮಿಸ್ಟೇಕ್ಸು. ನೆಟ್ಟು ಅದನ್ನ ಪ್ರಾರಂಭದಲ್ಲಿ ಬೆಳೆಸುವಾಗ ಮಾಡೋ ಮಿಸ್ಟೇಕ್ಸೇ ಅದಾಗೋದು. ಹೌದು. ಆಮೇಲೆ ಕೃಷ್ಣರಾವ್ ಪಾರ್ಕ್ ಬಸವನಗುಡಿ 50-100 ವರ್ಷದ ತುಂಬಾ ದೊಡ್ಡ ಮರ ಕಾಂಪೌಂಡ್ ಮೇಲೆ ರೋಡ್ಗೆ ಬಿದ್ದೋಯ್ತು. ಅದ್ ಏನ್ ಮಾಡಿದಾರೆ ಗೊತ್ತಾ, ಅವರು ಸುತ್ತಮುತ್ತ ಇವಾಗ ಫೌಂಡೇಶನ್ ತೆಗಿಯಕ್ಕೆ ಅಂತ ತೆಗ್ದಿರ್ತಾರೆ, ರೋಡ್ ಮಾಡಕ್ಕೆ ಅಂತ ಮಣ್ಣು ತೆಗ್ದಿರ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆ ಅದು ಲೂಸನಿಂಗ್ ಆಗಿರುತ್ತೆ, ಇದು ಸಾಯಿಲ್ ಲೂಸನಿಂಗ್ ಆಗಿರುತ್ತೆ. ಆ ಲೂಸ್ ಆಗಿರೋ ಸಾಯಿಲ್ನ ಅವ್ರೇನ್ ಮಾಡ್ತಾರೆ, ಮತ್ತೆ ತಿರ್ಗಾ ಅದಕ್ಕೆ ಮಣ್ಣು ಹಾಕಿ ಅದನ್ನ ಕಾಂಪ್ಯಾಕ್ಟ್ ಮಾಡಿ ಅದನ್ನ ಚೆಕ್ ಮಾಡಬೇಕು. ಈಗ ಅಮೆರಿಕಾದಲ್ಲೆಲ್ಲಾದರೆ ಇದು ಅದಕ್ಕೇನೆ ಒಂದು ದೊಡ್ಡ ಇದೇ ಇರುತ್ತೆ, ಏಜೆನ್ಸಿನೇ ಇರುತ್ತೆ, ಅದನ್ನ ನೋಡ್ತಾ ಇರ್ತಾರೆ. ನಮ್ಮ ಇದರಲ್ಲಿ ಯಾವ ಮರ ವಯಸ್ಸಾಗ್ತಾ ಇದೆ, ಯಾವ ಮರ ನಾವು ಪ್ರೊಟೆಕ್ಷನ್ ಮಾಡಬೇಕು, ಯಾವ ಮರ ಉಳಿಸ್ಬೇಕು ಅನ್ನೋದು ಯಾರಿಗೂ ತಲೆನಲ್ಲೇ ಇಲ್ಲ. ಆಮೇಲೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ನಂಬ್ತಿರೋ ಇಲ್ವೋ, ವೈರ್ಗಳು ಕಟ್ತಾರೆ. ಈ ಬ್ಯಾನರ್ಗಳು ಹಾಕೋಕ್ಕೆ, ಅವ್ರು ಅಡ್ವರ್ಟೈಸ್ ಮಾಡೋಕ್ಕೆ ಎಲ್ಲದಕ್ಕೂ ವೈರ್ಗಳು ಹಾಕ್ತಾರೆ. ಆ ವೈರ್ಗಳೇನಾಗುತ್ತೆ ಅಂದರೆ, ನಾನು ಈ ಮರ ಇಷ್ಟು ಸೈಜ್ ಇರುವಾಗ ನಾನು ವೈರ್ ಕಟ್ಟಿರ್ತೀನಿ ಅಂದ್ಕೊಳ್ಳಿ. ಏನು ಕಟ್ತಾರೆ ವೈರು? ಇಲ್ಲ, ಅವ್ರಗಳ್ದು ಅಡ್ವರ್ಟೈಸ್ಮೆಂಟು, ಕಟ್ಟಿರ್ತಾರೆ. ಯಾವುದೋ ಒಂದು, ನಾವು ಇಲ್ಲಿ ಪಾಸ್ಪೋರ್ಟ್ ಅನ್ನು ಮಾಡಿಸಿಕೊಡಲಾಗುತ್ತದೆ, ಇಲ್ಲಿ ನಾವು ಪ್ಯಾನ್ ಕಾರ್ಡ್ ಮಾಡಿಸಿಕೊಡಲಾಗುತ್ತದೆ, ಈ ರಾಜಕಾರಣಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಆಮೇಲೆ ಅದ್ರ ಜೊತೆಗೆ ಯಾರೋ ಸತ್ತೋದ್ರೆ ಅಬ್ಚುರಿ ಪೋಸ್ಟ್ ಆಲ್ಸೋ, ಊಟಗಳು ಎಲ್ಲ ಮೊಳೆ ಹೊಡಿತಾರೆ. ಮತ್ತೆ ಹುಟ್ಟಿ ಬಾಗಿಳೆಯ ಅಂತೆಲ್ಲ ಹಾಕ್ತಾರಲ್ಲ, ಅದು ಎಲ್ಲ ಹಾಕಿ ನೀವು ಮೇಲಿಂದ ಅಬ್ಸರ್ವ್ ಮಾಡಿ. ನೀವೆಲ್ಲೇ ಹೋಗ್ತಾ ಇದ್ರು ಆ ಥರ ಏನಾದ್ರು ಕಣ್ತಂದ್ರೆ ಹೋಗಿ ಟಪ್ ಅಂತ ಫೋಟೋ ತೆಗೀರಿ. ನಾವು ಮೊನ್ನೆ ಒಂದು ಮರ ಇದೆಯಲ್ಲ, ಇದೇನಾಗುತ್ತೆ ಈ ಥರ ಸೈಜಲ್ಲಿ, ಇವಾಗ ನಾನೀಗ ಇಲ್ಲಿ ವೈರ್ ಕಟ್ಟಿ, ಇಲ್ಲಿ ದಾರ ಕಟ್ಟಿದೆ, ಓಕೆ, ಅದು ಕಿತ್ಕೊಂಡ್ಬರುತ್ತೆ ಅನ್ಕೊಳ್ಳಿ. ಇಲ್ಲಿ ಅಕಸ್ಮಾತ್ ನಾನು ಟ್ರೈನ್ ಇದು ಕಬ್ಣದ ವೈರ್ ಕಟ್ಟಿದೆ ಅನ್ಕೊಳ್ಳಿ, ಪ್ಲಾಸ್ಟಿಕ್ ಆದ್ರೂ ಹೋಗ್ಲಿ, ಅದು ಕಟ್ಟಿದ್ರೆ ಕಬ್ಣದ ವೈರ್ ಕಟ್ಟಿದೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಇದು ಮರ ಬೆಳೀತಾ 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 ಅದೇನಾಗುತ್ತೆ, ಅದು ಆ ಇದಿದೆಯಲ್ಲ, ತಂತಿ ಇದೆಯಲ್ಲ, ಆ ಮರದ ಸ್ಟೆಮ್ನ ಒಳಗಡೆ ಹೋಗ್ತಾ ಬರುತ್ತೆ. ಅದು ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಡೆ ಹೀಗೆ ಒಂಥರ ಕಟ್ಟಾದಾಗ ಆಗ್ತಾ ಇರುತ್ತೆ, ಮರ ಬೆಳೀತಾ ಇರುತ್ತೆ. ಒನ್ ಫೈನ್ ಡೇ ಜೋರಾಗಿ ಗಾಳಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಟಪ್ ಅಂತ ಬಿದ್ದೋಗುತ್ತದು. ಎಲ್ಲಿಗೆ ಕಂಬಿ ಒಳಗಡೆ ಹೋಗಿರುತ್ತೆ, ಅಲ್ಲ ಇಷ್ಟು ಹೋಗಿದ್ರು ಸಾಕು, ಕಟ್ಟಾಗೋಗುತ್ತೆ. ಜೋರು ಗಾಳಿ ಬಂತು ಅಂದಾಗ ಅದು ಟಪ್ ಅಂತ ಬಿದ್ದು ಕಟ್ಟಾಗೋಗುತ್ತೆ. ಸೊ ಪ್ಲಾಸ್ಟಿಕ್ ವೈರ್ಸಿಂದ ಹಾಗಾಗ್ತಾ ಇದೆ. ಆಮೇಲೆ ಏನು ಇದು ಕೇಬಲ್ಗಳು ಸುತ್ತುತ್ತಾರೆ, ಅನ್ಯಾಯ. ಸ್ಟಾಪ್ಲರ್ ಪಿನ್ ಹೊಡಿತಾರೆ. ಅದೇನಾಗುತ್ತೆ ಗೊತ್ತಾ, ಒಳಗಡೆ ನರದ ಇದು ಮನುಷ್ಯಂಗೆ ಹೇಗೆ ಜೀವದೊಳಗಡೆ ನರಗಳು ಹರಿತಾ ಇರುತ್ತೆ, ಅದೇ ತರ ಮರಕ್ಕೂ ಇರುತ್ತೆ. ಮರಕ್ಕೂ ಅದು ಝೀಲಮ್ ಫೋಲಮ್ ಅಂತ 2 ಟ್ಯೂಬ್ಸ್ ಇರುತ್ತೆ. ಅದು ನೆಲದಿಂದ ನೀರು ತಗೊಂಡು ಅದು ಮೇಲ್ಗಡೆ ಲೀಫ್ಗೆ ಸ್ಟೆಮ್ಸ್ಗೆ ಎಲ್ಲದಕ್ಕೂ ಇದಾಗ್ತಾ ಇರುತ್ತೆ, ಸಪ್ಲೈ ಮಾಡ್ತಾ ಇರುತ್ತೆ. ಹಾಗೆ ತಗೊಳುತ್ತೆ. ಕೆಳಗಡೆಯಿಂದಾನೆ 2 ಟ್ಯೂಬ್ ಇರುತ್ತೆ, ಅದ್ರೊಳಗಡೆಯಿಂದ ತಗೊಳುತ್ತದು ನೀರನ್ನ ತಗೊಂಡು ಫೋಟೋಸಿಂಥಸಿಸ್ ಅಂತ ಆಗುತ್ತೆ. ಆ ಫೋಟೋಸಿಂಥಸಿಸ್ಗೆ ಕೆಳಗಡೆಯಿಂದ ನೀರು ಬರುತ್ತೆ, ಮೇಲ್ಗಡೆಯಿಂದ ಆಕಾಶದಿಂದ ಸನ್ಲೈಟ್ ಬರುತ್ತೆ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಅದು ಫೋಟೋಸಿಂಥಸಿಸ್ಸು. ಕ್ಲೋರೋಪ್ಲಾಸ್ಟ್ ಅಂತ ಒಂದು ಆಹಾರ, ಕನ್ನಡದಲ್ಲಿ ಪತ್ರ ಹರಿತು, ಅದೇನೋ ಹೇಳ್ತಾರೆ, ಕ್ಲೋರೋಫಿಲಮ್
ಅಂತ ಒಂಥರ ಒಂದು ಕ್ಲೋರೋಪ್ಲಾಸ್ಟ್ ಅಂತ ಒಂದು ಇದು ಆಹಾರ ಮಾಡ್ಕೊಳತ್ವೆ, ಪ್ರಿಸರ್ವ್ ಮಾಡ್ಕೊಳತ್ವೆ. ಪಾಪ ಅವುಗಳ ಎಷ್ಟು ಚೆನ್ನಾಗಿ ಅವುಗಳ ಕ್ರಿಯೆ ಮಾಡಿಕೊಂಡು ಅವು ಏನು ಗೊತ್ತಾ, ಇದು ಇವಾಗ ನಾನು 2 ವರ್ಷ 3 ವರ್ಷ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ನೋಡ್ಕೊಳ್ಳೇಬೇಕಿದೆ. ಇಲ್ಲದಿದ್ರೆ ಇದಕ್ಕೆ ತಂಟೆ ಕೈ ಹಾಕಬಾರ್ದು. ಓಕೆ, ಇವಾಗ ನಾನು ಇಲ್ಲಿ ಒಂದು ದಿನ ಬಂದು ಹೋದ್ರೆ ಆಗ್ಬಿಡಲ್ಲ. ಇವಾಗ ನಾನು ನಮ್ಮ ಅಸಿಸ್ಟೆಂಟ್ಸ್ಗೆಲ್ಲ ದಾರಿಲಿ ಬರುವಾಗ ಹೇಳ್ಕೊತಾ ಬಂದೆ, ಇವಾಗ ನಾನೆಲ್ಲೋ ವಾರದಲ್ಲಿ 3 ದಿನ ಹೊರಗಡೆ ಹೋಗ್ಬೋದು, ಇನ್ನು 3 ದಿನ ನೀವುಗಳು ಬಂದು ಕೆರೆ ಹತ್ರ ಗಿಡಗಳನ್ನು ನೋಡ್ಕೊಂಡು 3 ವರ್ಷ ಬೆಳೆಸಿದ್ರಿ ಅಂದರೆ ನಾವು ಸೋಮನಹಳ್ಳಿ ಕೆರೆ ಹತ್ರ ಹೋಗಿ ಶೂಟ್ ಮಾಡೋಣ, ಅಲ್ಲೊಂದು ಸ್ವಲ್ಪ ಕ್ಲೀನಿಂಗ್ ಇದೆ. ಸೊ ನಾನು ಬೆಳೆಸಿರೋ ಗಿಡಗಳನ್ನು ತೋರಿಸ್ತೀನಿ. 1,000-2,000 ಗಿಡ ಬೆಳೆದು ಸ್ಟ್ರೈಟಾಗಿ ಬೆಳೆಸ್ಬೇಕು ನಾವು ಅದೊಂದು ತುಂಬ ಇಂಪಾರ್ಟೆಂಟ್. ಕೊಂಬೆ ಕಟ್ ಮಾಡಿ ಅಲ್ಲ, ಈಗ ಏನಂತ ಹೇಳಿದ್ರೆ, ಈಗ ಇಲ್ಲಿಂದ ಬ್ರಾಂಚಸ್ ಬರಕ್ ಬಿಡಬಾರ್ದು, ಕೆಳಗಡೆಯಿಂದ ಬ್ರಾಂಚಸ್ ಎಲ್ಲ. ಇದು ಮಹಾಗನಿ, ಇದು ಆಮೇಲೆ ಏನ್ ಗೊತ್ತಾ, ಇಲ್ಲಿಂದ ಇದೆಯಲ್ಲ, ಇಲ್ಲಿಂದ ಈ ಬ್ರಾಂಚಸ್ ಬಂದ್ರೆ ಏನಾಗುತ್ತೆ, ಸೊ ಹೀಗೆ ಇವಾಗ ನೀವು ನಿಂತಿದ್ದೀರಾ ಇಲ್ಲಿಂದಾನು ಬರುತ್ತೆ ಅನ್ಕೊಳ್ಳಿ, ಬ್ರಾಂಚ್ ಬರುತ್ತೆ, ಹೀಗೆ ಬಂದ್ರೆ ಈ ಜಾಗ ಎಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ. ಸೊ ಅವಾಗ ನಮ್ಗೆ ಸ್ಪೇಸ್ ಅವೈಲಬಿಲಿಟಿ ಕಮ್ಮಿ ಆಗುತ್ತೆ. ನಂಗೆ ಈಗ ಏನು ಐಡಿಯಾ ಇರೋದಂತ ಹೇಳಿದ್ರೆ, ಇವಾಗ ನಡ್ಕೊಂಬರ್ತಿದೀವಲ್ಲ, ಅದು ಆ್ಯಕ್ಚುಲಿ ರೋಡ್ ಅಲ್ಲ, ಬರೀ ಕಾಲ್ನಡಿಗೆಗೆ ಮಾತ್ರ ಜಾಗ ಬಿಡ್ತೀನಿ. ಇಲ್ಲಿ ಬಿಟ್ಬಿಟ್ಟು ಏನಂತ ಹೇಳಿದ್ರೆ, ಇದೆಲ್ಲ ಫಾರೆಸ್ಟ್ ಆಗೋಗುತ್ತೆ. ಎಲ್ಲ ಕಡೆ ನಡ್ತೀನಿ. ಇವಾಗ ಏನಂತ ಹೇಳಿದ್ರೆ, ಇವಾಗ ಇದು ಟ್ರಯಾಂಗಲ್ ಶೇಪಲ್ಲಿ ಇಲ್ಲಿಂದ ಇವಾಗ ಇದೆಯಲ್ಲ, ಈ ಕಡೆಯಿಂದ ಈಗ ಇದೆಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ವಾ? ಅಯ್ಯೋ, ಬಹಳ ಮುಖ್ಯ. ನಿಮ್ಮ ಕಲಾ ಮಾಧ್ಯಮದಿಂದ ಎಷ್ಟು ಪುಣ್ಯದ ಕೆಲಸಗಳಾಗ್ತಿದೆ ನೋಡಿ. ಈಗ ಇಲ್ಲಿಗೊಂದು ಹಾಕ್ತೀನಾ, ಇವೆರಡು ಮಧ್ಯಕ್ಕೊಂದು ಹಾಕ್ತೀನಿ. ಓಕೆ, ಆಮೇಲೆ ಇದೆರಡನ್ನು ತಗೋತೀನಿ, ಈ ಸೆಂಟರ್ ಒಂದು ಹಾಕ್ತೀನಿ. ಅಲ್ಲಿಗಲ್ಲ, ಅದು ಲೈನ್ ಬರುತ್ತೆ. ಇವಾಗ ಇಲ್ಲಿಗೆ ಹಾಕ್ತೀನಿ, ಇದಕ್ಕೆ ಇಷ್ಟಗ್ಲ ಜಾಗ ಬರುತ್ತೆ, ಬೆಳೆಯಕ್ಕೆ ಆಗುತ್ತೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಹೀಗೆ ಟ್ರಯಾಂಗಲ್. ಆಮೇಲೆ ಈ ಎರಡರದ್ದು ಟ್ರಯಾಂಗಲ್ ತಗೊಂಡು ಇಲ್ಲಿಗೆ ಒಂದು ಹಾಕ್ತೀನಿ. ಆಮೇಲೆ ಈ ಎರಡರದ್ದು ಟ್ರಯಾಂಗಲ್ ತಗೊಂಡು ಇಲ್ಲಿಗೆ ಹಾಕ್ತೀನಿ. ಫಾರೆಸ್ಟ್ ಹಾಗೆ ಡೆವಲಪ್ ಆಗೋದು ಸಹಜವಾಗಿ. ಅಲ್ಲ, ನಾವು ಒಂದೊಂದ್ಸತಿ ಏನಾಗುತ್ತೆ, ಕಾಡೇನಾಗುತ್ತೆ ಅಂತ ಹೇಳಿದ್ರೆ, ನಂಗೀಗ ಎಲಿಟಾ ಪ್ರೊಮಿನೇಡಲ್ಲಿ ನಾನು ಅರ್ಬನ್ ಫಾರೆಸ್ಟೇಷನ್ ಅದೊಂದು ನೀವು ಶೂಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರಿಸಲ್ಟ್ ಕಾಣಿಸ್ತಾ ಇದೆ. ನೀವು ನಂಬ್ತಿರೋ ಇಲ್ವೋ, ಹೊರಗಡೆ 28 ಎಕರೆನಲ್ಲಿ 65 ಭಾಗ ಲ್ಯಾಂಡ್ಸ್ಕೇಪು. ಅದು ಸಿಂಗಪೂರ್ನವರು ಇಲ್ಲಿ ಬಂದು ವೆಂಚರ್ ಮಾಡಿದ್ರು. ಕೆಪ್ಪಲ್ ಪೂರ್ವಾಂಕರ ಅಂತ ಮಾಡ್ಕೊಂಡ್ರು, ಜಾಯಿಂಟ್ ವೆಂಚರು. ಆ ಕೆಪ್ಪಲ್ನವರು ಕೆರೆ ಪಕ್ಕ, ಪುಟೆನಹಳ್ಳಿ ಸಾರಕ್ಕಿ ಕೆರೆ ಇದೆಯಲ್ಲ, ಅದ್ರ ಪಕ್ಕ. ನಾನು ಆ್ಯಕ್ಚುಲಿ ಅದು ಲ್ಯಾಂಡ್ಸ್ಕೇಪಿಂಗ್ ಬೆಲ್ ಕಾಲಿನ್ಸ್ ಅಂತ ಒಬ್ಬರು ಫಾರಿನ್ ಆರ್ಕಿಟೆಕ್ಟ್ ಡಿಸೈನ್ ಮಾಡಿದರು. ಆಮೇಲೆ ಅದೇನೋ ಅವ್ರ ಡಿಸೈನ್ ಅವ್ರಿಗೆಲ್ಲ ಸರಿ ಬರಲಿಲ್ಲ. ಆಮೇಲೆ ನಾನು ಸಂಭವ್ ನಾನು ಅದು ನೀವೇನು ಲ್ಯಾಂಡ್ಸ್ಕೇಪಿಂಗ್ ನಂದು ಶೂಟ್ ಮಾಡಬೇಕಲ್ಲ, ಅವಾಗ ನಾನು ಅದೆಲ್ಲ ಹೇಳ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಅವಾಗ ನಾನು ಅವರು ಸಿಂಗಪೂರ್ನವರ ಇದಕ್ಕೆ ಹೋದೆ ಜೊತೆಗೆ. ಓಕೆ, ಅಲ್ಲ, ಅವ್ರು ಕರೆದ್ರು ನನ್ನ, ಜುಟಾಂಗ್ ಅಂತ ಒಬ್ಬರು, ಬನ್ನಿ ನೀವು ನಮಗೆ ಹೆಲ್ಪ್ ಮಾಡ್ಬೇಕು, ನೀವು ಎಲಿಟಾ ಪ್ರೊಮಿನೇಡ್ ಲ್ಯಾಂಡ್ಸ್ಕೇಪಿಂಗ್ ತೊಗೋತೀರಾ ಅಂತ. ಸೊ ನಂಗೆ ಆಶ್ಚರ್ಯ ಆಯಿತು, ಇದೇ ನನಗೆ ಕರಿತಾ ಇದ್ದಾರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಅಂತ. ಆಮೇಲೆ ನಾನು ಅಲ್ಲಿ ಹೋದಾಗ ನಂಗೆ ಅರ್ಥ ಆಯಿತು, ಸಿಂಗಪೂರ್ನವರು ಆರ್ಕಿಟೆಕ್ಟ್ಸು ಎಲ್ಲ ಡಿಸೈನ್ ಮಾಡಿರೋದು ಸಿಂಗಪೂರ್ ಮರಗಳನ್ನು. ಬೆಂಗಳೂರಲ್ಲಿ ಆಲ್ಸ್ಟೋನಿಯಾ ಸ್ಕುಲಾರಿಸ್ ಅದು ಇದು ಅಂದ್ಕೊಂಡು, ಎರಿತ್ರಿನಾ ಕ್ರಿಸ್ಟಗಲಿ, ತಬೂಬಿಯಾ ರೋಸಿಯಾ, ಅದೆಲ್ಲ ನಮ್ಮ ದೇಶಕ್ಕಲ್ಲ ಅದು. ಸೊ ಅದು ನಾನು ನಿಮ್ಮನ್ನು ಕರೆದಿದ್ದೆ ಅದನ್ನು ಹೇಳೋಕ್ಕೆ. ಮೇನ್ ಸಬ್ಜೆಕ್ಟ್ ಇಸ್ ನಮ್ಮ ದೇಶಕ್ಕೆ ಅಲ್ಲದೆ ಇರೋದನ್ನು ಈ ಜನಗಳು, ಈ ಲ್ಯಾಂಡ್ಸ್ಕೇಪರ್ಸು, ಈ ಫಾರಿನ್ ಆರ್ಕಿಟೆಕ್ಟ್ಸು ಬಂದು ಹಾಕಿ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಪರಿಸರನ. ಮರ ಯಾವ್ದಾದ್ರು ಒಂದೇ ಅಲ್ವಾ? ಇಲ್ಲ, ಅದರಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಬಯೋಡೈವರ್ಸಿಟಿಗೆ ನಮಗೆ ಅಲ್ಲೋಗೋಣ, ನಮ್ಮ ಬಯೋಡೈವರ್ಸಿಟಿಗೆ ನಮಗೆ ಆಗಿ ಬರೋ ಮರಗಳಿದೆಯಲ್ಲ, ಅದೇ ಬೇರೆ. ಇದು ನಮ್ಮ ದೇಶದ ಮರ. ಇದು 15 ವರ್ಷ ಆಗಿದೆ ಇದಕ್ಕೆ. ಸೊ ಇದು ಕರೆಕ್ಟ್ ಇದೆಯಾ? ಇದು ಕರೆಕ್ಟ್ ಆಗಿ ಬೆಳೆದಿದೆ. ಅಲ್ಲ, ಐ ಮೀನ್ ಇದು ಇಲ್ಲಿ ಬೆಳೆಯಕ್ಕೆ ಅರ್ಹ ಇದೆ ಇದು? ಅಯ್ಯೋ ತುಂಬಾ ಅರ್ಹ. ಯಾಕೆಂದ್ರೆ ಅನರ್ಹ ಮರಗಳ ಬಗ್ಗೆ, ಅರ್ಹ ಮರಗಳು ಬಗ್ಗೆ ಇದು ಅರ್ಹ, ಇದು ನಮ್ಮ ದೇಶದ್ದು, ನಾವು ಇದನ್ನ ಪೂಜಿಸೋ ಮರ. ಇದು ನಾರ್ತ್ ಇಂಡಿಯಾದಲ್ಲಂತಲೂ ಇದನ್ನ ಸಿಕ್ಕಾಪಟ್ಟೆ ಪೂಜಿಸ್ತಾರೆ. ನಾವು ಅರಳಿ ಮರ ಪೂಜಿಸೋ ಥರ ಅವರು ಆಲದ ಮರ ಪೂಜಿಸ್ತಾರೆ. ಸೊ ಇದರಲ್ಲಿ ದೇವರ ಅಂಶ, ದೇವರ ಶಕ್ತಿ ಇದೆ ಅಂತ ನಂಬಿಕೆ ಅಲ್ಲ, ಇಟ್ ಇಸ್ ಆ್ಯಕ್ಚುಲಿ ಫ್ಯಾಕ್ಟ್. ನೀವು ಇದನ್ನು ಇವಾಗ ಹತ್ರ ಬಂದು ನೀವು ಇದ್ರ ಹತ್ರ ಹಿಂಗೆ ನಿಂತ್ಕೊಂಡ್ರೆ, ಕಣ್ಣು ಮುಚ್ಕೊಂಡು
ಒಂದು 10 ನಿಮಿಷ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಇದರಿಂದ ಇವಾಗ ನಾವು ಇಲ್ಲಿ ನಿಂತಿದ್ದೀವಲ್ಲ, ಎಷ್ಟು ಒಳ್ಳೆ ಇದು ವೈಬ್ರೇಷನ್ಸ್ ಬರ್ತಾ ಇರುತ್ತೆ ಗೊತ್ತಾ. ದಿಸ್ ಇಸ್ ಬೆನಿಫಿಷಿಯಲ್ ಫಾರ್ ಅವರ್ ಓವರ್ ಆಲ್ ಹೆಲ್ತ್ ಆಲ್ಸೋ. ಮೆಂಟಲ್ ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಅದಕ್ಕೆ ಋಷಿ ಮುನಿಗಳು ಕಾಡಲ್ಲಿ ಆಲ್ದ ಮರ, ಹಳ್ಳಿ ಮರ, ದೊಡ್ಡ ಹೌದು, ಅವ್ರಿಗೆ ಏನು ಬೇಕಾಗೇ ಇರಲ್ಲ. ಅವ್ರಿಗೆ ಮೆಡಿಟೇಷನ್ ಆಯಿತು, ಅವ್ರ ಮರಗಳಾಯಿತು, ನೀರಾಯಿತು, ಅವ್ರ ಜೀವನ ಆಯಿತು, ಅವ್ರ ಕಾಡಾಯಿತು, ಆ ಥರ ಇರ್ತಾರೆ. ಅವ್ರಿಗೆ ಏನಾದ್ರು ವಾಂಟ್ಸ್ ಇರುತ್ತಾ? ಅವರು ಮಠ ಕಟ್ಬೇಕು, ಆಶ್ರಮ, 100 ಎಕರೆ ಜಾಗ, ರಿಯಲ್ ಎಸ್ಟೇಟ್ ಎಲ್ಲ ಇರಲಿಲ್ಲ ಅವ್ರಿಗೆ. ಅವಾಗ ಈಗ ಅಂಥವ್ರು ಇದ್ದಾರೆ. ಹೌದು, ಇವಾಗ ಏನಾಗೋಗಿದೆ ಅಂದರೆ ನಂಗನ್ಸುತ್ತೆ ಇವ್ರಿಗೆಲ್ಲ ಮುಚ್ಚಿಡೋಕ್ಕೆ ದೊಡ್ಡ ತುಂಬ ದುಡ್ಡಿರೋರಿಗೆ ಮುಚ್ಚಿಡೋಕೆ ಒಂದು ಜಾಗ ಬೇಕು. ಅದಕ್ಕೆ ಸಾಧು ಸಂತರು ಇದನ್ನು ಅವರು ಇದು ಮಾಡ್ತಾರೆ ಅನಿಸುತ್ತೆ. ನಾ ಯಾರು ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್, ದಟ್ಸ್ ಫ್ಯಾಕ್ಟ್ ಆ್ಯಕ್ಚುಲಿ. ಅದು ಆಮೇಲೆ ಈಗ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಇದನ್ನ ಎಷ್ಟೋ ಹಳ್ಳಿಗಳಲ್ಲಿ ಈ ಮರಗಳು ತಾನಾಗೆ ಉಟ್ಕೊಂಡಿರುತ್ತೆ. ಈ ಮರ ಕೆಲವು ಸತಿ ಏನಾಗುತ್ತೆ ಅಂದರೆ ಹಕ್ಕಿಗಳು ಅದ್ರದ್ದು ಬೀಜ ತಿಂದು, ಈ ಮರ ಹಕ್ಕಿಗಳಿಗೆ ಬಹಳ ಅಪ್ಯಾಯಮಾನ. ಇದರಲ್ಲಿ ಈ ಮರ, ಆಲದ ಮರ, ಅರಳಿ ಮರ ಎಲ್ಲ ಏನಂದರೆ ಅದರಲ್ಲಿ ಗೂಡು ಕಟ್ಟುತ್ತವೆ ಹಕ್ಕಿಗಳು. ಆಮೇಲೆ ಅದರಲ್ಲಿ ಹಣ್ಣು ಬಿಡುತ್ತಲ್ಲ, ಅದು ತುಂಬ ಓಕೆ. ಇದು ಅವೇನು ಮಾಡುತ್ತವೆ, ಹಣ್ಣುಗಳ ಬೀಜಗಳಿರುತ್ತಲ್ಲ, ಹೀಗೆ ತೊಗೊಂಡು ಹೋಗಿ ಚೆಲ್ಲತ್ವಲ್ಲ, ಅಲ್ಲಿ ತಾನಾಗೆ ಕೆಲವು ಗಿಡಗಳು ಬಿಟ್ಕೊಡುತ್ತೆ. ಈ ಮರಕ್ಕೆ ಸ್ಪೆಷಲಿ ಸಾಲು ಮರದ ತಿಮ್ಮಕ್ಕ ಅವ್ರು ಹಾಕಿರೋದು ಆಲದ ಮರಗಳೇ. ಯಾವ್ದು ಕುದೂರು ರೋಡು ಸಾಲು ಮರದ ತಿಮ್ಮಕ್ಕ ವಿಶ್ವಪ್ರಸಿದ್ಧ. ಅವ್ರ ಆಲದ ಮರನೇ ನೋಡಿ. ನಾನು ಬೇಕಾದಷ್ಟು ಮರಗಳು ಹಾಕಿದ್ದೀನಿ, ಯಾರು ನನ್ನ ಕೇಳೋರೇ ಇಲ್ಲ. ಮುಂದೆ ಅಂತಾರೆ ಸಾಲು ಮರದ ರೇವತಿ ಅಕ್ಕ ಅಂತ. ಆಲ್ರೆಡಿ ಹೇಳ್ತಾ ಇದ್ದಾರೆ, ಸಾಲು ಮರ ಅಲ್ಲದಿದ್ರು ಕೆರೆ ರೇವತಿ ಅಂತ ಹೇಳ್ತಾರೆ. ಕೆರೆ ರೇವತಿ ಅಂತಾರೆ. ಐ ಆಮ್ ಹ್ಯಾಪಿ ಟು ರಿಸೀವ್ ದಟ್ ನೇಮ್. ಈಗ ರೀಸೆಂಟಾಗಿ ಯಾರೋ ಆರ್ಟಿಸ್ಟ್ ಅಂತ ಕೊಟ್ಟಿದ್ದಾರೆ ಹೆಸರು ನನಗೆ. ಅಂದರೆ ಆರ್ಟಿಸ್ಟ್ ಅನ್ನೋದಕ್ಕೆ ನನಗೆ ಸೂಟಬಲ್ ಅನಿಸುತ್ತೆ. ಯಾಕೆ ನಾನು ಹಗಲು ಮೂರತ್ತು ಯೋಚನೆ ಮಾಡೋದೇ ಅದು. ಮಣ್ಣು ನಮ್ಮ ಹತ್ರ ಮಾತಾಡ್ತಿದ್ರು, ಅಯ್ಯೋ ಈ ಮಣ್ಣು ಎಷ್ಟು ಫಲವತ್ತಾಗಿದೆ ಅಂತ ಯೋಚನೆ ಮಾಡ್ತಿದ್ದೆ. ಸರಿ, ವೆರಿ ಫರ್ಟೈಲ್ ಸಾಯಿಲ್ ದಿಸ್ ಇಸ್. ಕೆರೆ ಬುಡದಲ್ಲಿರೋ ಇದು ಮಣ್ಣಿದೆಯಲ್ಲ, ಅದು ಭಾಳ ಫರ್ಟೈಲ್, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ನಾವು ಪಟ್ಟ ಮರಗಳು ಹಾಕ್ಬಿಡ್ಬೋದು ಗೊತ್ತಾ. ಸೊ ಈಗ ಏನಾಗುತ್ತೆ ಅಂದರೆ ಇನ್ನೊಂದು ಸಬ್ಜೆಕ್ಟ್ ವಿ ಹ್ಯಾವ್ ಟು ಕವರ್. ಇವಾಗ ಇದನ್ನೇ ಒಂದು ಇದು ಅಂತ ಅನ್ಕೊಳ್ಳಿ. ಈ ಬೆಟ್ಟ ಇದೇನೆ, ಈಗ ಮಣ್ಣಿದೆಯಲ್ಲ, ಈ ಏರಿ ಅನ್ಕೋಬೇಡಿ ಇದನ್ನ. ಇದೊಂದು ಮೊನ್ನೆ ಟ್ರಾಜಿಡಿ ಆಯ್ತಲ್ಲ, ಒಂದು ಟ್ರಾಜಿಡಿ ಆಯ್ತಲ್ಲ ಮೊನ್ನೆ ಇದ್ರದ್ದು. ಅದೇ ಗುಡ್ಡ ಕುಸಿತಲ್ಲ, ಶಿರೂರ್ ಗುಡ್ಡ. ಇದನ್ನೇ ಶಿರೂರ್ ಗುಡ್ಡ ಅನ್ಕೊಳ್ಳಿ. ಶಿರೂರ್ ಗುಡ್ಡ, ಇದನ್ನ ಶಿರೂರ್ ಗುಡ್ಡ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಶಿರೂರ್ ಗುಡ್ಡ ಯಾಕೆ ಕುಸಿತು ಅಂತ. ಓಕೆ, ಯಾಕೆ ಕುಸಿತು ಅಂದರೆ ಏನಾಯ್ತು ಗೊತ್ತಾ, ಇಲ್ಲಿ ಈ ಥರ ಮರಗಳು, ಈ ಮರ ಇದೆಯಲ್ಲ, ಆಲದ ಮರ ಇದೆಯಲ್ಲ, ಈ ಥರ ಮರಗಳು ಶಿರೂರ್ ಗುಡ್ಡದಲ್ಲಿ ಫುಲ್ ಇತ್ತು. ಈ ಥರ ಒಳ್ಳೆ ನಮ್ಮ ಹಳೆ ಕಾಲದ ಮರಗಳು, ಅದೆಲ್ಲ ಇದು ವೆಸ್ಟರ್ನ್ ಘಾಟ್ಸಲ್ಲಿ ಇರುತ್ತಲ್ಲ ಮರಗಳು, ಅದೆಲ್ಲ ನ್ಯಾಚುರಲ್ ಆಗಿ ಅಲ್ಲಿತ್ತು. ಇವ್ರು ಏನು ಮಾಡಿದ್ರು, ಈಗ ಗೌರ್ಮೆಂಟ್ನವ್ರು ಏನು ಮಾಡಿದ್ರು, ಅದನ್ನು ಇದಕ್ಕೆ ಯಾರೋ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಕಾಫಿ ಎಸ್ಟೇಟ್ಗೆ, ಟೀ ಎಸ್ಟೇಟ್ಗೆ ಎಲ್ಲ ಮಾರಿದ್ರು ಜಾಗನ. ಕಾಡನ್ನ, ಹೌದು, ಕಾಡು ಗುಡ್ಡಗಳನ್ನ ಮಾರಿದ್ರು. ಮತ್ತೇನು ಅದೇ ಆಗಿರೋದಲ್ಲ. ಅದೇ ಆಗಿರೋದು, ನನ್ನ ಪ್ರಕಾರ ಅದೇ ಆಗಿರೋದು. ಓಕೆ, ಲೈಕ್ ನನ್ನ ಅನಾಲಿಸಿಸ್, ನನ್ನ ಸ್ಟಡಿ ಪ್ರಕಾರ ಎಲ್ಲ ಮಾರಿದಾಗ ಇವರು ಕಾಫಿ ಎಸ್ಟೇಟ್ನವರು, ಟೀ ಎಸ್ಟೇಟ್ನವ್ರು ಏನು ಮಾಡಿದ್ರು ಅಂದರೆ ಇದನ್ನೆಲ್ಲ ಮರಗಳನ್ನು ಚಾಪ್ ಮಾಡಿದ್ರು, ನಿರ್ನಾಮ ಮಾಡಿದ್ರು, ಎಲ್ಲ ಕಟ್ ಮಾಡಿದ್ರು. ಯಾಕೆಂದ್ರೆ ಅವ್ರು ದುಡ್ಡು ಮಾಡಬೇಕಲ್ಲ, ಕಾಫಿ ಎಸ್ಟೇಟಿಂದ, ಟೀ ಎಸ್ಟೇಟಿಂದ ಎಲ್ಲ ಕಟ್ ಮಾಡಿದ್ರು. ಅವಾಗೇನಾಯ್ತು, ಈ ಥರ ಜಾಗ ಆಯಿತು, ಖಾಲಿ ಜಾಗ ಆಯಿತು. ಇದೇನಾಗಿದೆ, ಈ ಮರ ಇದೆಯಲ್ಲ, ಈ ಕಡೆ ಬಾ ರಾಘವೇಂದ್ರ. ಓಕೆ, ಈ ಮರ ಇದೆಯಲ್ಲ, ಅದರಲ್ಲಿ ಕೆಳಗಡೆ ಆ ನೆಲದ ಭೂಮಿ ತನಕ ರೂಟು ಹೋಗಿದೆ, ಬೇರೆ ಹೋಗಿದೆ. ಆ ಬೇರಂದ್ರೆ ಹೀಗೆ 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 ಎಲ್ಲ ಹರಡಿದೆ. ಆ ಬೇರ್ ಹರಡಿರೋದೇನಾಗಿದೆ ಅಂದ್ರೆ ಮಣ್ಣನ್ನು ಹೋಲ್ಡ್ ಮಾಡಿದೆ. ಹಿಡ್ಕೊಂಡಿರುತ್ತೆ. ಇದು ಕುಸಿಯಕ್ಕೆ ಸಾಧ್ಯನೇ ಇಲ್ಲ ಈ ಜಾಗ. ಈ ಜಾಗ ಹೇಗೆ ಕುಸಿಯುತ್ತೆ? ಇವಾಗ ಮರದ ಬೇರ್ಗಳಿದೆಯಲ್ಲ, ಮರದ ಬೇರೆಲ್ಲ ಅದ್ರೊಳಗಡೆ ಹಿಡ್ಕೊಂಡಿರುತ್ತೆ ಮಣ್ಣನ್ನ. ಹಾ, ಏನೇ ಬರ್ಲಿ, ಪ್ರವಾಹ ಬರ್ಲಿ, ಏನೇ ಬರ್ಲಿ, ಗುಡ್ಡ ಕುಸಿಯಕ್ಕೆ ಸಾಧ್ಯ ಇಲ್ಲ. ಸೊ ಈ ಜಾಗದಲ್ಲಿ ಇವಾಗ ನಾವು ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಲೋಡ್ಸ್ ಆಫ್ ನೀರು ಬಿಟ್ಬಿಟ್ಟು ಬೇಕಾದ್ರೆ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಇದನ್ನ. ಸೊ ಇದಕ್ಕೆ ನಾವು ನೀರು ಬಿಟ್ರೆ ಲೋಡ್ಸ್ ಆಫ್ ನೀರು ಹಾಕ್ತೀವಿ ಅನ್ಕೊಳ್ಳಿ, ಬಿಟ್ರು ಅದು ಕುಸಿಯಲ್ಲ ಮಣ್ಣು.
ಈ ಮಣ್ಣು ಬಿಸ್ ಅಂತ ಕುಸ್ತೋಗುತ್ತೆ. ಅಕಸ್ಮಾತ್ ಇಲ್ಲಿ ಮನೆ ಇತ್ತು ಅಂದ್ಕೊಳ್ಳಿ, ಮನೆ ಇದ್ರೆ ಅವ್ರು ಅನ್ಕೊಂಡಿರ್ತಾರೆ ಇಲ್ಲಿ ಕಾಫಿ ಎಸ್ಟೇಟ್ ಇದೆ, ಟೀ ಎಸ್ಟೇಟ್ ಇದೆ, ನಾವು ಟೀ ಎಸ್ಟೇಟ್ ಕೆಳಗೆ ಬುಡದಲ್ಲಿ ನಾವು ಮನೆ ಮಾಡ್ಕೊಂಡಿದೀವಿ, ನಾವು ಮಜವಾಗಿ ಗ್ರೀನರಿ ಕಾಣಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಅಲ್ಲಿ ಹತ್ರ ಮನೆ ಮಾಡ್ಕೊಳ್ಳೋದು, ಅದಕ್ಕೆ ಸಿಕ್ಕಾಬಟ್ಟೆ ಪೆಸ್ಟಿಸೈಡ್ ಎಲ್ಲ ಹೊಡಿತಾರೆ. ಈಗ ನಿಮ್ಗೆ ಗೊತ್ತಿದೆ ಇಂಡಿಯಾದಲ್ಲಿ ಪೆಸ್ಟಿಸೈಡ್ ಹೊಡೆಯುವಾಗ ಯಾವ ತರ ಹೊಡಿತಾರೆ, ಅದನ್ನ ಟೆಸ್ಟಿಂಗ್ ಮಾಡಲ್ಲ, ಅದು ಎಷ್ಟು ಹಾರ್ಮ್ಫುಲ್ ಅಂತ ಮಾಡಲ್ಲ. ಅದು ಇಲ್ಲಿಂದ ಈಗ ಇದಿದ್ರೆ ಆ ನೀರು ಹೋಗಿ ಆ ಪೆಸ್ಟಿಸೈಡ್ ಅಟ್ಯಾಕ್ ಇದ್ರೆ ಮೀನುಗಳಿಗೆ ಎಷ್ಟು ಕೆಟ್ಟದು, ಆ ಭೂಮಿಗೆ ಎಷ್ಟು ಕೆಟ್ಟು ಅಂತ ಏನು ಯೋಚನೆ ಮಾಡಲ್ಲ. ಉಸಿರಾಟ ನಾನು ಅದೇ ಎಪಿಸೋಡ್ ಅಲ್ಲೇನೋ ಹೇಳಿದ್ದೀನಿ, 4-8 ಹಾಕ್ತಾರೆ. ಅದು ನಿಮ್ಗೆ ಲ್ಯಾಂಡ್ಸ್ಕೇಪಿಂಗ್ ಎಪಿಸೋಡ್ ನೀವು ಮಾಡುವಾಗ ಶೂಟು ನಾನು ಐ ವಿಲ್ ರಿವೀಲ್ ಆಲ್ ದೋಸ್ ಥಿಂಗ್. ಯಾವ್ಯಾವುದು ನಮ್ಮ ಶೆಲ್ಫಲ್ಲಿ ಇದೆ, ಯಾವ್ಯಾವುದು ಬ್ಯಾನ್ ಆಗಿರೋ ಕೆಮಿಕಲ್ಸ್ನ ಮಾರ್ತಾ ಇದ್ದಾರೆ, ಪೆಸ್ಟಿಸೈಡ್ ಫರ್ಟಿಲೈಸರ್ನ, ಎವ್ರಿಥಿಂಗ್ ಐ ವಿಲ್ ಟೆಲ್ ಯು. ಇವಾಗ ನಾವೀಗ ಗುಡ್ಡ ಕುಸಿಯೋದನ್ನ ಇವಾಗ ವಿ ಹ್ಯಾವ್ ಟು ಲೈಕ್ ಯು ಹ್ಯಾವ್ ಟು ಅನಲೈಸ್, ಲೈಕ್ ಜನಗಳು ಅನಲೈಸ್ ಮಾಡ್ಕೋಬೇಕು. ಈ ಜಾಗದಲ್ಲಿ ನಾವು ನೀರು ಹೊಡೆದ್ರು ಮಣ್ಣು ಕೊಚ್ಚಿ ಹೋಗಲ್ಲ, ಚಾನ್ಸೇ ಇಲ್ಲ. ಬಟ್ ಅದು ಖಾಲಿ ಜಾಗ, ಆ ಖಾಲಿ ಜಾಗ ನೀವು ನೀರಿನ ಒತ್ತಡ ಏನಾರು ಬಿತ್ತು ಅಂದ್ರೆ ಸೊ ಪಟ್ ಅಂತ ಕುಸಿದು ಬಿಡುತ್ತೆ. ಅದೇ ನೀವು ಇಲ್ಲಿ ಈ ಗುಡ್ಡ ಇದಿಷ್ಟಾಗಲ ಇದೊಂದು 20 ಅಡಿ ಅಂತ ಅನ್ಕೊಳ್ಳಿ, ಇದ್ರದ್ದು ಗುಡ್ಡದ ಸೈಜು. ಆ ಕಡೆ 20 ಅಡಿ ಆದ್ಮೇಲೆ ಯಾರೋ ಒಬ್ಬ ಅಲ್ಲಿ ಮನೆ ಕಟ್ತಾನೆ, ಫೌಂಡೇಶನ್ ತೆಗಿತಾನೆ. ಫೌಂಡೇಶನ್ ತೆಗೆದಾಗ ಅಗೇನ್ ಇಟ್ ವಿಲ್ ಲೂಸನ್, ಲೂಸ್ ಆಗುತ್ತೆ. ಅಲ್ಲ, ಆ ಜಾಗ ಲೂಸನ್ ಆಗಿಬಿಡುತ್ತೆ. ಇದಿಷ್ಟು ಜಾಗ 20 ಅಡಿ ಜಾಗ ಇದೆಯಲ್ಲ ಲೂಸನ್ ಆಗುತ್ತೆ. ಯಾವಾಗಲೂ ಒಂದು ಹೆವಿ ಮಳೆ ಬಂದಾಗ ದಟ್ ವಿಲ್ ಕುಸಿದು ಬಿಡುತ್ತೆ. ಆ ಮನೆಗೂ ಡೇಂಜರು, ಈ ಕೆಳಗಡೆ ಇರೋ ಮನೆಗಳಿಗೂ ಡೇಂಜರು. ಅದಕ್ಕೇನೆ ಬೆಸ್ಟು ಪ್ರಕೃತಿ ಥರ ಬಿಟ್ಬಿಟ್ಟು ಅಟ್ಲೀಸ್ಟ್ ಇನ್ಮೇಲಾದರೂ ಲೈಕ್ ನಾ ಹೇಳ್ತಿದ್ದೀನಿ ಅಪೋಸ್ ಮಾಡಲಿ, ಸುತ್ತಮುತ್ತ ಜನಗಳು ಅಪೋಸ್ ಮಾಡಬೇಕು. ಅವರೇ ಒತ್ತುವರಿ ಮಾಡ್ತಿರ್ತಾರಲ್ಲ, ಅವರೇ ಒತ್ತುವರಿ ಮಾಡ್ತಿರ್ತಾರೆ. ಇಲ್ಲ, ಪರ್ಮಿಷನ್ ಯಾಕೆ ಕೊಡ್ಬೇಕು ಗೌರ್ಮೆಂಟ್ನವರು? ಅವನು ತಿಂದಿರ್ತಾನಲ್ಲ. ಅದಕ್ಕೆ ಹೇಳಿದ್ದು, ಈಗ ಗೌರ್ಮೆಂಟ್ನವ್ರು ಪರ್ಮಿಷನ್ ಕೊಟ್ಟರೆ ಈ ಅಧ್ವಾನಗಳಾಗೋದು. ನಾನು ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಅಂತ ಹೇಳ್ತಾ ಇಲ್ಲ. ಸೊ ನಮ್ಮದು ಯಾರು ಏನಾದ್ರು ಅಬ್ಜೆಕ್ಷನ್ ಇದ್ರೆ ಬೇಕಾದ್ರೆ ಮಾಡ್ಬೋದು. ಸೊ ನಾ ಯಾವ ಗೌರ್ಮೆಂಟ್ ಅಂತ ಹೇಳ್ತಾ ಇಲ್ಲ. ಸೊ ನಮ್ಮ ಸಿಂಪಲ್ ಅನಾಲಿಸಿಸ್, ಅಲ್ಲಿ ಒಂದು ಮರ ಇಟ್ಕೊಂಡಿದೆ ನೋಡಿ, ಅಲ್ಲಿ ಆ ಮರ ಇಟ್ಕೊಂಡಿದೆ. ಅದು ಇವಾಗ ಇಲ್ಲಿ ಮಣ್ಣು ಈಚೆ ಇದು ಕೊಚ್ಕೊಂಡು ಹೋಗಿದೆ, ಅಲ್ಲಿ ಹೋಗಕ್ಕೆ ಸಾಧ್ಯನಾ? ಕರೆಕ್ಟ್ ನೋಡಿ, ಇಲ್ಲೇ ಇದೆ ನಿಮ್ಗೆ ನಿದರ್ಶನ ನೋಡಿ, ಇಲ್ಲಿ ಮಣ್ಣಿಲ್ಲ ಇಲ್ಲಿ. ಸೊ ಈ ಮಣ್ಣಿಲ್ಲ ಇಲ್ಲಿ, ಇಲ್ಲ, ಇದು ಕೆರೆ ಕೊಚ್ಕೊಂಡು ಹೋಗಿರೋದು ಇದು. ಹೌದಾ ಮೇಡಮ್? ಮತ್ತೇನು ನೋಡಿ, ಎಲ್ಲೆಲ್ಲ ಕಲ್ಲೆಲ್ಲ ಬಿದ್ದಿದೆ. ಇಟ್ ಇಸ್ ಸೋ ಸಿಂಪಲ್, ಇಟ್ ಇಸ್ ಸೋ ಸಿಂಪಲ್, ದ ಸೇಮ್ ವೇ. ಸೊ ಶಿರೂರ್ ಗುಡ್ಡ ಆಗ್ಲಿ ಅಥವಾ ಮಡಿಕೇರಿಯ ಎಲ್ಲದೂ ಇದೆ, ದುರಂತ ಆಗ್ಲಿ ಎಲ್ಲ ಇದೆ ನೋಡಿ. ಇವಾಗ ಅದೆಲ್ಲಾರು ಬಿದ್ದಿದ್ಯಾ ನೋಡಿ, ಅದೇ ನಮ್ಗೆ ಇಲ್ಲೇ ಸಿಕ್ಬಿಡ್ತು ಸೊಲ್ಯೂಷನ್ ಅಷ್ಟೇ. ನೋಡಿ ಉದಾಹರಣೆಗೆ ಇಲ್ಲೆಲ್ಲ ಕಲ್ಲೆಲ್ಲ ಗುಂಡೆಲ್ಲ ಬಿದ್ದೋಗಿದೆ, ಮಳೆ ನೀರು ಕೊಚ್ಕೊಂಡ್ ಬಂದು ಮೇಲಿಂದ ಹೆಂಗೋ ಡೌನ್ ಇದೆ, ಕೊಚ್ಕೊಂಡ್ ಬಂದಾಗ ಎಲ್ಲ ಹೋಗಿರೋದು. ಅದ್ ನೋಡಿ, ಅದು ಯಾವ ಕಾರಣಕ್ಕೂ ಮರನ ಅಲ್ಲಾಡ್ಸಕ್ಕಾಗಿಲ್ಲ, ಯಾವ ಕಾರಣಕ್ಕೂ ಈ ಮರ ಅಲ್ಲಾಡ್ಸಕ್ಕಾಗಿಲ್ಲ. ಇವೇ 100 ವರ್ಷದ ಮರ ಅಲ್ಲ, ಜಸ್ಟ್ ಒಂದು 10-15 ವರ್ಷದ ಮರಗಳು ಇಟ್ಕೊಂಡಿದೆ. ಈ 100 ವರ್ಷದ ಮರಗಳಾಗ್ಬಿಟ್ರೆ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ ಖಂಡಿತ. ಈ ಮರ ನೋಡಿ, ಇವಾಗ ಈ ಮರದಲ್ಲಿ ರೂಟ್ ಎಲ್ಲ ಹೆಂಗೆ ಬಂದು ಇಲ್ಲಿ ಹೋಲ್ಡ್ ಮಾಡಿರುತ್ತೆ ಗೊತ್ತಾ, ಕೆಳಗಡೆ ಎಲ್ಲ ನೋಡಿ ಇಲ್ಲಿ ಬಂದು ಅದು ಎಲ್ಲಿ ಕೆಳಗಡೆ ಫುಲ್ ಹೋಗ್ಬಿಟ್ಟಿರುತ್ತೆ. ಈ ಜಾಗ ಈ ಪೋರ್ಷನ್ ಆ ಪೋರ್ಷನ್ ಇಂದ ಅಲ್ಲಿಂದ ಕೊಚ್ಕೊಂಡ್ ಬರಕ್ ಸಾಧ್ಯನೇ ಇಲ್ಲ, ಇದು ಹೋಲ್ಡ್ ಮಾಡ್ಬಿಡುತ್ತೆ ಆ ಜಾಗ. ಅದೇ ತರ ಇಲ್ಲೆಲ್ಲ ಫುಲ್ ನಾವು ಮರಗಳು ಬೆಳೆಸ್ಬಿಟ್ರೆ ಆ ಹೈಟ್ ಲೆವೆಲ್ ಇಂದ ಎಲ್ಲ ಕೊಚ್ಕೊಂಡ್ ಬಂದು ಕೆರೆಗೆ ಬರೋ ಸಾಧ್ಯತೆಗಳೇ ಇರಲ್ಲ ಅಲ್ವಾ? ನನ್ನ ಪ್ರಕಾರ ನಿಮ್ಮ ಕಲಾ ಮಾಧ್ಯಮನ ಎಲ್ಲ ಮಿನಿಸ್ಟರ್ಸ್ ಎಲ್ಲರೂ ನೋಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಟ್ಲೀಸ್ಟು. ಆಮೇಲೆ ಏನು ಗೊತ್ತಾ, ಕೆಲವುಗಡೆ ಏನಾಗುತ್ತೆ ಅಂದರೆ DC-ಗಳು ಇವಾಗ ನನಗೆ ಎಂತೂಸಿಯಾಸಮ್ ಇದೆ, ನಾನಿವಾಗ ಎಲ್ಲ ಪ್ರಜ್ಞಾವಂತರು ವಿದ್ಯಾವಂತರು ಎಲ್ಲನೂ ಕರ್ಕೊಂಬಂದು ಹಳ್ಳಿಗಳಿಗೆಲ್ಲ ಕರ್ಕೊಂಬಂದು ತೋರಿಸೋಣ ಅಂತ ಮಾಡಿದ್ದೀನಿ. ಇಟ್ ಈಸ್ ಮೈ ಪ್ಲ್ಯಾನ್. ಓಕೆ, ನಾನೊಬ್ಬಳೇ ಒಂದು ವರ್ಷದಲ್ಲಿ 2 ಕೆರೆ ಮಾಡ್ಬೋದು, ಒಂದು 25,000 ಮರ ಹಾಕ್ಬೋದು. ಬಟ್ ಆದರೆ ಜನ ಸೇರಿದ್ರೆ ಅದೇ 100 ಜನ ಸೇರೋದು, 100 ಜನನೂ ನನ್ನ ಥರಾನೇ ಕೆಲಸ ಮಾಡಿದ್ರೆ ಎಷ್ಟು ಮಾಡ್ಬೋದು, ಲಕ್ಷಾಂತರ ಆಗುತ್ತೆ. ಲಕ್ಷಾಂತರ ಮಾಡ್ಬೋದು. ಸೊ ಅವೇರ್ನೆಸ್ ವಿ ಕ್ಯಾನ್ ಬ್ರಿಂಗ್ ಅವೇರ್ನೆಸ್ ಟು ದಿಸ್ ಒನ್ ಪೀಪಲ್ ಕಮ್ಯುನಿಟಿ ಆ್ಯಂಡ್ ವಿ ಕ್ಯಾನ್ ಬ್ರಿಂಗ್ ಚೇಂಜ್. ಅಟ್ಲೀಸ್ಟ್ ಈಗಲೇ ಇನ್ನೊಂದು 10 ವರ್ಷಕ್ಕಾದರೂ ದಟ್ ಜನ ಇದು ರಿಸಲ್ಟ್ ನೋಡ್ತಾರೆ. ಎಚ್ಚೆತ್ಕೊಳ್ಳೇಬೇಕು ಜನ, ಇಲ್ಲ ಅಂತ ಹೇಳಿದ್ರೆ ಪ್ರಕೃತಿ ಬಂದು ನಮ್ಮನ್ನೆಲ್ಲ ಮುಳುಗಿಸಿ ನಾವೆಲ್ಲ ನಿರ್ನಾಮ ಆಗೋಗ್ತೀವಿ ಎಲ್ಲರೂ.
ಅದಕ್ಕೆ ನೋಡಿ ಮೇಡಮ್, ಈಗ ಹಳೆ ಶಾಸನಗಳು ಗಮನಿಸಿದ್ರೆ ಇತಿಹಾಸ ಟೆಕ್ಸ್ಟ್ ಬುಕ್ ಅಲ್ಲಿ ಪಾಠಗಳಿರೋದು. ಈಗ ಅಶೋಕ ಆಗ್ಲಿ, ತುಂಬಾ ದೊಡ್ಡ ದೊಡ್ಡ ಎಂಪರರ್ಸ್ ಅವ್ರು ಏನ್ ಬರ್ಸಿದ್ರು ಅಂತಂದ್ರೆ, ಕೆರೆಗಳನ್ನ ತೋಡಿಸು, ಬಾವಿಗಳನ್ನ ತೋಡಿಸು, ಸಾಲು ಮರಗಳನ್ನ ನಡೆಸು, ಅರವಟ್ಟಿಗಳನ್ನ ನಡೆಸು, ಅಂದ್ರೆ ಕುಡಿಯುವ ನೀರು ವ್ಯವಸ್ಥೆ ಮಾಡು, ಕಾಲುವೆಗಳನ್ನ ಮಾಡು. ಕಾಲುವೆಗಳು, ಈ ಕಾಲುವೆಗಳೆಲ್ಲ ಯಾವ ರಾಜಕಾರಣಿಗಳು ಮಾಡಿಲ್ಲ, ಯಾವ ಅರ್ಬನ್ ಡೆವಲಪ್ಮೆಂಟು ರೂರಲ್ ಡೆವಲಪ್ಮೆಂಟು ಮಾಡಿಲ್ಲ. ಅವರೊಂದಿಷ್ಟು ಚೆಕ್ ಡ್ಯಾಮ್ಸ್ ಮಾಡಿರ್ಬೋದು. ಈ ಹಳೆ ಕಾಲುವೆಗಳು, ರಾಜ ಕಾಲುವೆಗಳಿದೆಯಲ್ಲ, ಇದೆಲ್ಲದು ಮಾಡಿರೋದು ನಮ್ಮ ಹಿರಿಯರು, ತುಂಬಾ ಹಳೇ ಹಿರಿಯರು. ಆಮೇಲೆ ಬಂದಿದ್ದು 100 years ಬ್ಯಾಕ್ನವರು. ಸೊ ಆಮೇಲೆ ಬಂದವ್ರು ಹಳ್ಳಿಯವ್ರಗಳಿಗೆ ಲೈಕ್ ಅವ್ರಿಗೆ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕಾಲ ಕಳೆಯೋದು ಬಿಟ್ಬಿಟ್ಟು ಉದ್ಧಾರದ ಕೆಲಸಗಳೇನು ಮಾಡಿಲ್ಲ. ನಮ್ಮ ಹಳ್ಳಿಗೆ ನಾವೇನ್ ಮಾಡ್ಕೋಬೇಕು? ಇವಾಗ ನೋಡಿ, ಅದೇನೆ ಒಂದೇ ಒಂದು ಮಾವಿನ ಮರ ಇದೆ ಆ ಮೂಲೆನಲ್ಲಿ. ಆ ಮೂಲೆನಲ್ಲಿರೋ ಮಾವಿನ ಮರ ಹೋದ್ಸತಿ ಯಥೇಚ್ಛವಾಗಿ ಫ್ರೂಟ್ ಬಿಡ್ತು. ಏನ್ ಜನ ಅಂತೀರಾ ಮರದ ಕೆಳಗಡೆ ಫ್ರೂಟ್ ಕಿತ್ಕೊಳ್ಳೋಕ್ಕೆ? ಅದೊಂದು ಹಣ್ಣಿನ ಮರ ಬಿಟ್ಬಿಟ್ಟು ಬೇರೆ ಯಾವ ಹಣ್ಣಿನ ಮರ ಇದೆ ಇಲ್ಲಿ? ಅದೊಂದೇ ಇಡೀ ಎಷ್ಟು, ಒಂದು 100 ಎಕರೆ ಕೆರೆ ಇದು? ಇಲ್ಲ, ಇದು 100 ಎಕರೆ ಇಲ್ಲ, ಇದೊಂದು 8 ಎಕರೆ ಕೆರೆ. ಬಟ್ ಸುತ್ತಮುತ್ತ ಸೇರಿದ್ರೆ ಒಂದು 20-25 ಎಕರೆ ಇದೆ. ಜಾಗಕ್ಕೆ ಒಂದೇ ಹಣ್ಣಿನ ಮರ. ಯಾಕೆ ಇವ್ರು ಮನ್ಸು ಮಾಡಿ ಲೋಕಲ್ಸ್ ಅಲ್ಲ, 8 ಹೌದು 8 ವರ್ಷದ ಕೆಳಗಡೆ ಮನಸ್ಸು ಮಾಡಿದಿದ್ರೆ ಇವತ್ತಿನ ದಿನ ಫ್ರೂಟ್ ಬರೋ ಥರ ಆಗಿರೋದು. 8 ವರ್ಷಕ್ಕೆ ಬಟ್ ಯಾರು ಮನ್ಸು ಮಾಡಿಲ್ಲ. ಇವಾಗ ನಾನು 100 ಹಲಸಿನ ಮರ ಹಾಕ್ತಿದ್ದೀನಲ್ಲ, ಅದೊಂದು 8-10 ವರ್ಷದೊಳಗಡೆ ಹಣ್ಣು ಬಿಡೋಕ್ಕೆ ಶುರುವಾಗುತ್ತೆ, ನೇರಳೆ ಮರನೂ ಬಿಡೋಕ್ಕೆ ಶುರುವಾಗುತ್ತೆ. ಅವಾಗ ನೋಡ್ತಾ ಇರಿ ಜನ ಎಷ್ಟು ಬರ್ತಾರೆ ಕಿತ್ಕೊಳ್ಳೋಕ್ಕೆ ಅಂತ. ಅವಾಗ ಬರ್ತಾರೆ ಕಿತ್ಕೊಳ್ಳೋಕ್ಕೆ, ಬಟ್ ಹಾಕಕ್ಕೆ ಯಾರು ಬರಲ್ಲ. ಹೋಗ್ಲಿ, ನಾ ಹಾಕಿ ಹೋಗ್ತೀನಲ್ಲ, ಒಂದಿನ ಬಂದು ನೀರು ನೋಡ್ಕೊಳಲ್ಲ. ನಾ ಯಾರ್ದು ಇದು ನಮ್ದೇನಲ್ಲ, ಇದು ನಮಗ್ ಸಂಬಂಧಪಟ್ಟಿದ್ದೆ ಅಲ್ಲ ಅಂತ ಹೇಳಿ ತಂದಾಕ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಬೇರೆ ಜಾಗ ಇರ್ಲಿಲ್ಲ ಮಾಡಕ್ಕೆ, ಅದಕ್ಕೆ ಬಂದಿದ್ದಾರೆ ಇಲ್ಲಿಗೆ. ಇವ್ರಿಗೆ ಬಂದ್ ಸ್ಟೈಲ್ ಆಗಿ ಇವರು ಇದು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಅವ್ರಿಗೆ ಮೀಡಿಯಾಗೆ ಬರ್ಬೇಕು ಹಾಗೆ ಹೀಗೆ. ಆ ಥರ ಅಲ್ಲ, ನಾನೇನು ಮೀಡಿಯಾಗೆ ಬರೋದಾಗಿರೋ ಅವತ್ತೊಂದಿನ ಶೂಟಿಂಗ್ ಮಾಡಾದ್ಮೇಲೆ ಮತ್ತೆ ಬರ್ತಾನೆ ಇರಲಿಲ್ಲ. ಮತ್ತೆ ಈ ಪ್ಲಾನ್ ಎಲ್ಲ ಇಟ್ಕೋತೀನಿ. ಅವಾಗ ಸಾಕಷ್ಟು ಪಾಪ್ಯುಲಾರಿಟಿ ಸಿಕ್ತು, ಬೇಕಾದಷ್ಟು ಸಿಕ್ಕಿದೆ ನನಗೆ, ಕೂತ್ಕೋಬೋದಲ್ಲ. ಸೊ ನಾನೊಂದು ಯಂಗ್ ಟೀಮ್ ಕಟ್ತಾ ಇದ್ದೀನಿ, ಯಂಗ್ಸ್ಟರ್ಸ್ನ ಮೋಟಿವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ CSR ಅಮೌಂಟ್ನ ನಿಜವಾಗ್ಲೂ ಯೂಸ್ ಮಾಡ್ಕೊಳ್ಳೋ ಥರ ಮಾಡೋಣ ಅನ್ನೋದು ಪ್ಲ್ಯಾನ್ ನನಗೆ. CSRದು ಇದ್ರ ಒಂದು ಟ್ರ್ಯಾಜಿಡಿ ಏನಂತ ಹೇಳಿದ್ರೆ, CSR ಅಮೌಂಟ್ ಅಂತ ಒಂದಿದೆ. ಓಕೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಅವ್ರು ಏನು ಮಾಡ್ತಾರೆ ಅಂದರೆ, ಕಾರ್ಪೊರೇಟ್ಸು ಯೂಶ್ವಲಿ ನಂಗೆ ಗೊತ್ತಿರೋ ಪ್ರಕಾರ, ನನಗೇನೆಲ್ಲ ಗೊತ್ತಿಲ್ಲ, ಸೊ ನಾನು ಅನಲೈಸ್ ಮಾಡಿರೋ ಪ್ರಕಾರ, ನಂಗೆ ಗೊತ್ತಿರೋ ಪ್ರಕಾರ, ಅವರು ಯಾರೋ NGOನವ್ರು ಬರ್ತಾರೆ, ಕಲರ್ಫುಲ್ಲಾಗಿ ನನಗಿಂತ ಚೆನ್ನಾಗಿ ಬಂದು ಅವರು ಡಿಸ್ಪ್ಲೇ ಮಾಡ್ತಾರೆ. ವಿ ಆರ್ ಗ್ರೀನ್ ಗ್ರೋವರ್ಸ್, ನಮ್ಮದು ಗೋ ಗ್ರೀನ್, ಇಲ್ಲ ಏನೋ ಇನ್ನೇನೋ ಒಂದೊಂದು ಒಳ್ಳೊಳ್ಳೆ ಹೆಸರುಗಳು ಇಟ್ಕೊಂಡಿರ್ತಾರೆ. ಆಮೇಲೆ ನಾವು ಹಾಗೆ ಹೀಗೆ ಅಂತೆಲ್ಲ ಹೇಳಿ PowerPoint ಪ್ರೆಸೆಂಟೇಷನ್ ಮಾಡ್ತಾರೆ. ಇವರೆಲ್ಲ ಬಿದ್ದೋಗ್ತಾರೆ ಅದಕ್ಕೆ. ಸೊ ನಮ್ಮ ಕರ್ತವ್ಯನ ನಾವು ಇವ್ರಿಗೆ ಅಂಟಿಸ್ಬಿಟ್ಟು ನಾವು ಆರಾಮಾಗಿದ್ಬಿಡೋಣ ಅನ್ಕೋತಾರೆ. ಆ್ಯಕ್ಚುಲಿ ಅವ್ರು ಬರೋರು ಅವ್ರು ದುಡ್ಡು ಮಾಡಕ್ಕೆ ಬಂದಿರ್ತಾರೆ ಅನ್ನೋದು ಇವ್ರಿಗೆ ಅರಿವೇ ಇರಲ್ಲ. ಫೋಟೋಗಳು ಕಳಿಸ್ತಾರೆ. ಸೊ ಆ ಥರ ಬೇರೆ ಬೇರೆ NGOs ಆ ಥರ ಅಡ್ವಾಂಟೇಜ್ ತಗೋತಾರೆ. NGOs ಬರ್ತಾರೆ. ನನ್ನ ಪ್ರಕಾರ ಆ ಥರ NGOs ಈಗ 10 ವರ್ಷದಿಂದ ವರ್ಕ್ ಮಾಡಿದ್ದಿದ್ರೆ ನೋಡೋಣ, ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಎಷ್ಟು ಮರಗಳು ಬೆಳೆದಿರ್ಬೋದಾಗಿತ್ತು. ಒಂದು ಕಾರ್ಪೊರೇಟ್ ಕಂಪ್ನಿನವರು 5,000 ಮರಕ್ಕೆ ದುಡ್ಡು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. 5,000 ಇಂಟು ಒಂದು 500 ಕಾರ್ಪೊರೇಟ್ ಈ ಥರ ದುಡ್ಡು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. 5,000 ಇಂಟು 2.5 ಲಕ್ಷ ಮರ ಎಲ್ಲರೂ ಬೆಳೀತಾ ಇರಬೇಕು. ಎಲ್ಲಿ ಬೆಳೀತಾ ಇದೆ? 2.5 ಲಕ್ಷ ಬೆಳೆದ್ಬಿಟ್ರೆ ಬಹುಶಃ ನಾವಿಬ್ರು ನಿಂತಿರೋ ಜಾಗದಲ್ಲಿ 4 ಮರ ಇರಬೇಕು. ಅದಕ್ಕೆ ಈಗ ಕ್ಯಾಲ್ಕುಲೇಷನ್ ಪ್ರಕಾರ ಒಬ್ಬ ವ್ಯಕ್ತಿಗೆ ನಮ್ಮ ಇದರಲ್ಲಿ 7 ಮರ ಬೇಕಂತೆ. ಅದು ಸ್ಟ್ಯಾಂಡರ್ಡ್ಸ್. ನಾವು ಸರಿಯಾಗಿ ಜೀವನ ಮಾಡಬೇಕಾದ್ರೆ, ನಾವು ಆರೋಗ್ಯವಾಗಿರ್ಬೇಕಾದ್ರೆ ಒಂದು ವ್ಯಕ್ತಿಗೆ 7 ಮರ ಬೇಕಂತೆ. ಇವಾಗ ಒಂದು ವ್ಯಕ್ತಿಗೆ 1 ಮರನೂ ಇಲ್ಲ, ಆ ಥರ ಪರಿಸ್ಥಿತಿ ಇವಾಗ. ಅಂದ್ರೆ ಉದಾಹರಣೆಗೆ 150 ಕೋಟಿ ಇಂಡಿಯಾ ಪಾಪ್ಯುಲೇಷನ್ ತಗೊಂಡ್ರೆ ಇಂಟು 7 ಮಾಡಬೇಕು. ಅಷ್ಟು ಮರಗಳಿರ್ಬೇಕು. 1,000 ಕೋಟಿ ಮರಗಳಿರ್ಬೇಕು, ಮರ ಇರಬೇಕು. ಅವಾಗಿದ್ದಾಗ ಅಷ್ಟೇನೆ ನಮ್ಮದು ಈ ನ್ಯಾಚುರಲ್ ಇಕಾಲಜಿಕಲ್ ಪ್ರೋಸೆಸ್ ಇದೆ ಅಲ್ಲ, ಮಳೆ ಬರೋದು ಪ್ರಾಪರ್ ಟೈಮಲ್ಲಿ, ಕೆರೆ ತುಂಬೋದು, ಅದು ಇದಾಗೋದು, ಹಕ್ಕಿಗಳೆಲ್ಲ ಜಾಸ್ತಿ ಆಗೋದು, ಇದಾಗೋದು. ಗುಬ್ಬಚ್ಚಿ ಎಲ್ಲ ಎಲ್ಲೋಯ್ತು? ಗುಬ್ಬಚ್ಚಿ ಎಲ್ಲ ಇಲ್ವೇ ಇಲ್ಲ, ಪಕ್ಷಿ ಎಲ್ಲ ಇಲ್ಲ, ಗುಬ್ಬಚ್ಚಿ ಇಲ್ಲ. ಸೊ ಈಗ ನಾನು ಬರಲಿಲ್ಲ ಅಂದಿದ್ರೆ ಅರಳಿ ಮರ, ಆಲದ ಮರದ ಕತೆ ನಾನು ನಿಮ್ಗೆ ಹೇಳಿದೆ. ಅದಂತೂ ಇದು ಸತ್ತೋಗಿರೋದು, ಇಷ್ಟರಲ್ಲಿ ಇರ್ತಾನೆ ಇರಲಿಲ್ಲ. 700-800 ವರ್ಷದ ಮರ ಹಾಳಾಗೋಗಿರೋದು. ಸೊ ಕೆಲವು ಇವ್ರಿಗೆ ಇಲ್ಲಿ ಹಳ್ಳಿನಲ್ಲಿ ಬದುಕಿ ಬಾಳಿ ಮಾಡ್ತಿದಾರಲ್ಲ, ಅವ್ರಿಗೆ ಈ ಆಲದ ಮರ ಇರೋದೇ ಗೊತ್ತಿಲ್ಲ. ದಟ್ ಇಸ್ ಎ ಟ್ರಾಜಿಡಿ ಫಾರ್ ದ ನೆಕ್ಸ್ಟ್ ಜನರೇಷನ್. ಆಮೇಲೆ ಆಲದ ಮರ ಏನು ಗೊತ್ತಾ, ಆಲದ ಮರ ಹಾಕ್ಬಿಡ್ತು ಅಂತ ಹೇಳಿದ್ರೆ
ಅದ್ರ ಒಳಗಡೆನೆ ಅದೊಂಥರ ಅದು ತೇವಾಂಶ ಇರುತ್ತೆ ಅದ್ರ ಒಳಗಡೆ. ಅದನ್ನ ತುಂಬಾ ನೀರು ಎಕ್ಸ್ಪೆಕ್ಟ್ ಮಾಡಲ್ಲ ಅದು. ಒಂದ್ಸತಿ ಹಾಕ್ಬಿಡ್ತು ಅಂತ ಹೇಳಿದ್ರೆ ಒಂದು ಚುರುನಲ್ಲಿ ಹೊಸ ಎಲೆ ಬರೋ ತನಕ ಒಂದು 3 ವರ್ಷ ಬೇಕಾಗಿಲ್ಲ. ಅದು ಒಂದು ಹೊಸ ಎಲೆ ಬರೋ ತನಕ ನಾವು ಅಷ್ಟು ನೀರು ಹಾಕ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಆಲದ ಮರ ಎಲ್ಲ ಕಡೆ ಹಾಕಕ್ಕಾಗಲ್ಲ. ಆಲದ ಮರಕ್ಕೆ ಆ ಬೀಳಲೆ ಬೇರುಗಳಿದೆಯಲ್ಲ, ಆ ಬೇರುಗಳು ಬಂದು ಭೂಮಿನ ಹಿಡ್ಕೋಬೇಕು. ಅದಂತೂ ಕೆರೆ ಹತ್ರ ಈ ತರ ಜಾಗಗಳಲ್ಲಿ ಬಹಳ ಒಳ್ಳೆ ಕೆಲಸ ಅದನ್ನ ಹಾಕೋದು. ಇಳಿಜಾರುಗಳಲ್ಲಿ ಏನಾಗುತ್ತೆ ಗೊತ್ತಾ, ಇದು ಅವಾಯ್ಡ್ ಮಾಡುತ್ತೆ ಎರೋಷನ್, ಸಾಯಿಲ್ ಎಲ್ಲ ಎರೋಷನ್ ಅವಾಯ್ಡ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇನಾಗುತ್ತೆ ಅಂದ್ರೆ ಈ ಮಣ್ಣೆಲ್ಲ ಹೋಗಿ ಕೆರೆಗೆ ಸೇರ್ಕೊಳ್ಳುತ್ತೆ. ಅಗೇನ್ ತಿರ್ಗಾ ಹೂಳು ಎತ್ಬೇಕಾಗತ್ತೆ ಕೆರೆನಲ್ಲಿ, ಅದು ಕುಸ್ಕೊಂಡು ಹೋಗುತ್ತೆ. ಆಮೇಲೆ ಇಲ್ಲಿ ಅಧ್ವಾನಗಳಾಗುತ್ತೆ. ಇಲ್ಲಿ ಈ ಕಡೆ ಕೆರೆನೂ ಅಲ್ಲ, ಈ ಕಡೆಗೆ ಭೂಮಿನೂ ಅಲ್ಲ, ಕೆರೆನೂ ಅಲ್ಲ. ಅದಕ್ಕೆ ನಾನು ಇಲ್ಲಿಂದ ಒಂದು ಕೆನಾಲ್ ತೆಗ್ಸೋಣ ಅಂತಿದ್ದೀನಿ. ತೆಗ್ಸಿ ಇದೊಂದು ಫ್ಲಾಟ್ ಲೆವೆಲ್ನ ಇದನ್ನ ಸಪ್ರೇಟ್ ಮಾಡಿಬಿಟ್ಟು, ಸೊ ಈ ಮಣ್ಣು ಇದು ಹೆವಿ ರೈನ್ ಇವಾಗ ನಮ್ಗೆ ಅನ್ಸಲ್ಲ, ಈ ಮಳೆಗಳಲ್ಲಿ ನಂಗೆ ಅಷ್ಟು ಅನ್ಸಲ್ಲ. ಅದೇ ನಮಗೆ ಕೆಲವು ಸತಿ ಸಿಕ್ಕಾಬಿಟ್ಟೆ ಹೊಡ್ತಾ ಬೀಳುತ್ತಲ್ಲ ಮಳೆ ಒಂದು 3 ದಿನ ಕಂಟಿನ್ಯೂಸ್ ಆಗಿ ಹೆವಿ ಮಳೆ ಬರುತ್ತೆ, ಇದೆಲ್ಲ ಫ್ಲಡ್ಡಿಂಗ್ ಎಲ್ಲ ಆಗುತ್ತೆ, ಆ ಥರ ಆಗುತ್ತಲ್ಲ. ಆ ಥರ ಟೈಮಲ್ಲಿ ಈ ಅಧ್ವಾನಗಳೆಲ್ಲ ಆಗುತ್ತೆ. ಅವಾಗಲೇ ಗುಡ್ಡ ಕುಸಿತಾನೂ ಆಗೋದು. ಇದು ಖಂಡಿತ ಕುಸ್ತೋಗುತ್ತಿದ್ದು, ಖಂಡಿತ. ಎಲ್ಲ ಮರ ಬರದೇ ಹೋದ್ರೆ ಇಲ್ಲ, ಈ ಜಾಗ ಕುಸ್ತೋಗುತ್ತೆ. ಈ ಜಾಗ ಇದೆಯಲ್ಲ, ಇದಿಷ್ಟು ಜಾಗ ಈಗ ಆಲ್ರೆಡಿ ಕುಸ್ತಿದೆ, ಇದೆಲ್ಲ ಹೋಗಿ ಅಲ್ಲಿಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಜಾಗ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಅವಾಗ ಯಾವಾಗಲೂ ಬಂದಾಗ ನೀವು ಮಣ್ಣು ಹಾಕ್ಸಿದ್ರಿ? ಹೌದು, ಇಲ್ಲೆಲ್ಲ ಮಣ್ಣು ಹಾಕ್ಸಿ ಅಡಿಷನ್ನು ಇದೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿರೋ ಮಣ್ಣುಗಳಿದು, ಅದೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿರೋ ಮಣ್ಣುಗಳು. ಈಗ ಎಲ್ಲೆಲ್ಲಿ ಮರ ಇಲ್ಲ ಕುಸ್ತೋಗಿದೆ, ಆಲ್ರೆಡಿ ಕುಸ್ತೋಗಿದೆ. ಇದೆಲ್ಲ ಹೋಗ್ಬಿಟ್ಟು ಇದು ಮರ ಇರೋ ಜಾಗದಲ್ಲಿ ಕುಸ್ತಿಲ್ಲ, ಈ ಥರ ಇದೆ, ಈ ಥರ ಸಿಚುವೇಶನ್ ವೆರಿ ಟ್ರಾಜಿಡಿ, ರೈಟ್? ಆಮೇಲೆ ಈಗ ನಮ್ಗೆ ಇವಾಗ ನೋಡಿ, ಇವಾಗ ಇಲ್ಲಿ ಎಲ್ಲೆಲ್ಲಿ ಮರ ಹಾಕ್ಬೋದು ಅಂತ ಕೇಳಿದೀರಾ ನೀವು ಇವಾಗ? ಅಲ್ಲ, ಈಗ ಒಟ್ಟು ಈ ಕೆರೆ ಹೂಳು ಹೆಚ್ಚಿದ್ರೆ ನೀರು ಬರೋ ದಾರಿ ಮಾಡಿದ್ರೆ ಈಗ ಮರ ಹಾಕ್ತಾ ಇದೀರಲ್ಲ, ಏನ್ ಕಾನ್ಸೆಪ್ಟ್ ಒಟ್ಟಾರೆ? ಯಾವ ಮರ ಹಾಕ್ತೀರಿ, ಹೇಗೆ ಹಾಕ್ತೀರಿ? ನಾನು ಎಲ್ಲ ನೇಟಿವ್ ಸ್ಪೀಶೀಸ್ ಹಾಕ್ತೀನಿ. ಅಂದ್ರೆ ಆಲದ ಮರ, ಅರಳಿ ಮರ, ಜಾಲರ ಮರ, ಹೊಂಗೆ ಮರ, ಆಮೇಲೆ ಇದು ಅತ್ತಿ ಮರ ಅಂತಲೂ, ಅತ್ತಿ ಹಣ್ಣಿನ ಮರ ಅಂತಲೂ ತುಂಬಾ ಹಾಕೋಣ ಅಂತ ಮಾಡಿದೀನಿ. ಯಾಕೆಂದ್ರೆ ಅತ್ತಿ ಹಣ್ಣು ಅವಾಗ ಏನಾಗುತ್ತೆ ಅಂದ್ರೆ ಒಂದೊಂದು ಸೀಸನಲ್ಲಿ ಒಂದೊಂದು ಹಣ್ಣುಗಳು, ಒಂದೊಂದು ಸೀಸನಲ್ಲಿ ಒಂದೊಂದು ಹಣ್ಣುಗಳು ಬಿಡ್ತಾ ಇರುತ್ತೆ. ಒಂದು ಸೀಸನಲ್ಲಿ ಅತ್ತಿ ಹಣ್ಣು ಬಿಟ್ಟರೆ ಒಂದು ಸೀಸನಲ್ಲಿ ಆಲದ ಹಣ್ಣು ಬಿಡುತ್ತೆ. ಒಂಥರ ಒಟ್ಟಲ್ಲಿ ನೇರಳೆ ಮರಗಳು, ಹಲಸಿನ ಮರಗಳು, ಆಮೇಲೆ ಸ್ವಲ್ಪ ಲೀಚಿಸು ಹಾಕೋಣ ಅಂತ ಮಾಡಿದ್ದೀನಿ. ಇದು ಸಿಂಗಪೂರ್ ಚೆರೀಸು, ಈ ಮಧ್ಯ ಸಿಂಗಪೂರ್ ಚೆರೀಸ್ ಹಾಕೋಣ ಅಂತ ಮಾಡ್ಕೊಂಡಿದ್ದೀನಿ. ಅದು ಸಿಂಗಪೂರ್ ಚೆರಿನೂ ದೇಸಿ ಗಿಡನೇನೆ. ಹೌದಾ? ಅದೂ ದೇಸಿ ಗಿಡ. ಸೊ ಈ ಮಧ್ಯ ಹಾಕಿದ್ರೆ ಅದೇನಾಗುತ್ತೆ ಅಂದ್ರೆ ಹಣ್ಣು ಬಿಡುತ್ತೆ ಅಂತ ಮೇನ್ ಆಗಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು ನಾನು. ಬಟ್ ಹಣ್ಣು ಬಿಡುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರೋ ಹಣ್ಣು ಬಿಡುತ್ತೆ. ಅದು ತಿಂದ್ರೆ ಮನುಷ್ಯರಿಗೂ ಒಳ್ಳೇದ ಹಣ್ಣು. ಅದಕ್ಕೆ ಮಕ್ಕಳುಗಳು ಬಂದು ಕಿತ್ಕೊಂಡು ತಿನ್ಲಿ ಬಿಡಿ ಇಲ್ಲಿ. ಸೊ ಇಲ್ಲಿ ಎಷ್ಟು 5,000 ಮರ ಪ್ಲಾನ್ ಮಾಡಿದ್ದೀರಾ? 5,000 ಸುತ್ತ ಅಂದ್ರೆ ನೀವು ಅವತ್ತು ರಾಜಕಾಲುವೆ ಕರ್ಕೊಂಡು ಹೋಗಿದ್ನಲ್ಲ, ಸೊ ಅಲ್ಲೆಲ್ಲ ಬೇಕಾದಷ್ಟು ಜಾಗ ಇದೆಯಲ್ಲ. ಒಟ್ಟು ಈ ಪಥ ಏನಿದೆಯಲ್ಲ, ಈ ಟ್ರ್ಯಾಕ್, ಈ ಟ್ರ್ಯಾಕ್, ಆಮೇಲೆ ಇದ್ರೊಳಗಡೆ ದೇವಸ್ಥಾನ ಒಳಗಡೆ ಅದು ಸರ್ಕಾರಿ ಜಾಗ, ಇದು ಗೋಮಾನ, ಅಲ್ಲೂ ಹಾಕ್ತಿವಿ. ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಇದು ದೇವಸ್ಥಾನ ಇದೆಯಲ್ಲ, ಇಲ್ಲಿ ಸುತ್ತ ಹಾಕಿ ಅಲ್ಲಿ ಒಂದು ಸಮುದಾಯ ಭವನ ಮಾಡ್ಕೊಡೋಣ ಅಂತಿದ್ದೀನಿ ಇವ್ರಿಗೆ, ಹಳ್ಳಿಯವ್ರಿಗೆ. ಏನಂತ ಹೇಳಿದ್ರೆ ಒಂದು ಫ್ರೀಯಾಗಿ ಒಂದು 2,000 ಸ್ಕ್ವೇರ್ ಫೀಟಲ್ಲಿ ಒಂದು ಶೆಡ್ ಎಲ್ಲ ಹಾಕಿ ಕೊಟ್ಟರೆ, ಯಾವ್ದಾದ್ರು ತುಂಬ ಬಡವರುಗಳು ಏನಾದ್ರು ಮದುವೆ ಮಾಡೋದಾದರೆ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ದೆಮ್ ಅಲ್ಲ, ಒಂದು ಟಾಯ್ಲೆಟ್ ಮಾಡಿ ಇಲ್ಲಿ ಈ ಜಾಗದಲ್ಲಿ. ಸೊ ಅಲ್ಲೊಂದು ಮಾಡ್ಕೊಡೋಣ ಅಂತ ಪ್ಲಾನಿಂಗ್. ಸೊ ಅದು ಒಂದಿದೆ. ಜೊತೆಗೆ ನೀರು ಕಾಯ್ತಾ ಇದ್ದೀನಿ, ಈ ನೀರು ರಾಜಕಾಲುವೆಯಿಂದ ನೀರು ಬರೋಕ್ಕೆ ಕಾಯ್ತಾ ಇದ್ದೀನಿ. ಆಮೇಲೆ ಇನ್ನು ಮರಗಳದ್ದು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ಕೆಲವೆಲ್ಲ ಮರಗಳು ತಾನೇ ಇಲ್ಲ, ಮೊನ್ನೆ ಇನ್ನೂ ಸ್ಟಾರ್ಟ್ ಮಾಡಿರೋದು, ಒಂದು 30 ಮರ ಮೊನ್ನೆ ಹಾಕಿದ್ದೀವಿ. ಸೊ ದಟ್ ಇನ್ನು ಇವಾಗ ಶುರು ಪ್ಲಾಂಟೇಶನ್ ಡ್ರೈವ್. ಲೈಕ್ ಈಗ JCB ವರ್ಕ್ ಮಾಡ್ತಾ ಇರುತ್ತೆ, ಇದು ಮರಗಳು ಹಾಕೋತಾ ಹೋಗ್ತಾ ಇರ್ತೀವಿ. ಈಗ ಮರ ಒಂದು 1,000 ಮರ ತರಿಸಿಟ್ಟಿದ್ದೀವಿ. ಓಕೆ, ಇನ್ನೊಂದು 2,000 ಮರ ನಾಳೆ ನಾಡಿದ್ರಲ್ಲಿ ಬರುತ್ತೆ, ಶಿಫ್ಟ್ ಆಗುತ್ತೆ. ಸೊ ಅದೇ ಎಲ್ಲ ನೇಟಿವ್ ಸ್ಪೀಶೀಸೇ, ಯಾವುದೂ ನಾವು ವಿದೇಶಿ ಗಿಡಗಳಿಲ್ಲ. ಕಲಾ
ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.